ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ KPSCಯಿಂದ ಕಾಲ್ ಆಗಿರ್ತಕ್ಕಂಥ ಅಗ್ರಿಕಲ್ಚರಲ್ ಆಫೀಸರ್ಸ್ ಎಕ್ಸಾಮಿನೇಷನ್ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಜ್ಞಾನಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಸಂಚಿಕೆ ಸಂಖ್ಯೆ 804 ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದು ದಿನಾಂಕ 14 ಮತ್ತು 15ನೇ ಜನವರಿ 2025ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಸ್ ಆಗಿರುತ್ತೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿಯುತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. IUCN ಪ್ರಕಾರ ಪಶ್ಚಿಮ ಘಟ್ಟಗಳನ್ನು ಈ ಕೆಳಗಿನ ಯಾವುದಕ್ಕೆ ಜಾಗತಿಕ ತಾಣವೆಂದು ಗುರುತಿಸಲಾಗಿದೆ? ದ ವೆಸ್ಟರ್ನ್ ಘಾಟ್ಸ್ ಹ್ಯಾವ್ ಬಿನ್ ಐಡೆಂಟಿಫೈಡ್ ಆಸ್ ಗ್ಲೋಬಲ್ ಹಾಟ್ಸ್ಪಾಟ್ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಬೈ IUCN. ಸೊ IUCN ನಮ್ಮ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳನ್ನು ಬಹಳ ಇತ್ತೀಚೆಗೆ ಒಂದು ಅಧ್ಯಯನವನ್ನು ಮಾಡುವ ಮುಖಾಂತರ ಸೊ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ಒಂದು ಕಳವಳವನ್ನು ವ್ಯಕ್ತಪಡಿಸಿದೆ. ಸೊ ಆ ಒಂದು ಅಪ್ಡೇಟ್ಗೆ ಸಂಬಂಧಪಟ್ಟಂತೆ ವೆಸ್ಟರ್ನ್ ಘಾಟ್ಸನ್ನು ಒಂದು ಕ್ಯಾಟಗರಿಯಾಗಿ ಡಿಕ್ಲೇರ್ ಮಾಡಿರುತ್ತೆ. ಸೊ ಆ ಒಂದು ವರ್ಗ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆದರಿಕೆ ಅಂಚಿನಲ್ಲಿರ್ತಕ್ಕಂಥ ಸಿಹಿ ನೀರಿನ ಪ್ರಭೇದಗಳು ಅಥವಾ ಥ್ರೆಟೆಂಡ್ ಫ್ರೆಶ್ ವಾಟರ್ ಸ್ಪೀಶೀಸ್. ಅಂದರೆ ಈ ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಂತೆ ಫ್ರೆಶ್ ವಾಟರ್ ಅಥವಾ ಸಿಹಿ ನೀರೇನಿದೆ, ಸೊ ಇದರಲ್ಲಿರ್ತಕ್ಕಂಥ ಜೀವಿಗಳು ತೊಂದರೆಗೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು IUCN ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ ಗ್ಲೋಬಲ್ ಹಾಟ್ಸ್ಪಾಟ್ ಫಾರ್ ಥ್ರೆಟೆಂಡ್ ಫ್ರೆಶ್ ವಾಟರ್ ಸ್ಪೀಶೀಸ್. ಅಂದರೆ ಈ ಒಂದು ಸಿಹಿ ನೀರಿನಲ್ಲಿರ್ತಕ್ಕಂಥ ಪ್ರಭೇದಗಳಿಗೆ ಒಂದು ಅಳಿವಿನಂಚಿನಲ್ಲಿರ್ತಕ್ಕಂಥ ಅಥವಾ ಬೆದರಿಕೆಗೆ ಒಳಗಾಗಿರ್ತಕ್ಕಂಥ ಒಂದು ಪ್ರಭೇದಗಳು ಅಂತ ಸೊ IUCN ವತಿಯಿಂದ ಕ್ಯಾಟಗರೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ಯಾಟಗರಿಯನ್ನು ನಾವು ಗ್ಲೋಬಲ್ ಹಾಟ್ಸ್ಪಾಟ್ಸ್ ಫಾರ್ ಥ್ರೆಟೆಂಡ್ ಫ್ರೆಶ್ ವಾಟರ್ ಸ್ಪೀಶೀಸ್ ಅಂತ ಹೇಳ್ತೇವೆ. ಅಂದರೆ ಈ ಒಂದು ಥ್ರೆಟೆಂಡ್ ಅಥವಾ ಅಳಿವಿನಂಚಿನಲ್ಲಿರುವ ಅಥವಾ ಬೆದರಿಕೆಗೆ ಒಳಗೊಂಡಿರ್ತಕ್ಕಂಥ ಸಿಹಿ ನೀರಿನ ಪ್ರಭೇದಗಳಿಗೆ ಇದನ್ನು ಜಾಗತಿಕ ತಾಣವೆಂದು IUCN ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಫೈಂಡ್ ಔಟ್ ಮಾಡಿರ್ತಕ್ಕಂಥ ಅಧ್ಯಯನದ ಪ್ರಕಾರ ಈ ವೆಸ್ಟರ್ನ್ ಘಾಟ್ಸ್ ಏನಿದೆ, ಇಟ್ ಈಸ್ ಅ ಕೀ ಲೊಕೇಶನ್ ವಿತ್ ದ ಗ್ರೇಟೆಸ್ಟ್ ಅಬಂಡೆನ್ಸ್ ಆಫ್ ಥ್ರೆಟೆಂಡ್ ಫ್ರೆಶ್ ವಾಟರ್ ಸ್ಪೀಶೀಸ್. ಅಂದರೆ ಈ ಒಂದು ಭಾಗದಲ್ಲಿ ಈ ಒಂದು ತೊಂದರೆಗೆ ಒಳಗಾಗಿರ್ತಕ್ಕಂಥ ಸಿಹಿ ನೀರಿನ ಪ್ರಭೇದಗಳ ಸಂಖ್ಯೆ ಬಹಳ ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶ ಅಂತ ಸೊ IUCN ಅವರು ಗುರುತು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದನ್ನು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅಂಕಿ ಅಂಶಗಳ ಪ್ರಕಾರ ನಾವು ತಿಳ್ಕೊಳ್ಳೋದಾದರೆ 41% ಆಫ್ 301 ಫ್ರೆಶ್ ವಾಟರ್ ಸ್ಪೀಶೀಸ್ assessed at the risk of extinction. ಅಂದರೆ ಇಲ್ಲಿರ್ತಕ್ಕಂಥ 301 ಸಿಹಿ ನೀರಿನ ಪ್ರಭೇದಗಳು, ಅಂದರೆ ಇದು ಒಟ್ಟು ಪ್ರಭೇದಗಳ ಸಂಖ್ಯೆ ಆಗಿರುತ್ತೆ. ಅದರಲ್ಲಿ 41% ಅಷ್ಟು ಪ್ರಭೇದಗಳು ಅಳಿವಿನ ಅಪಾಯದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಹೇಳೋದಾದರೆ ಆಲ್ಮೋಸ್ಟ್ ಅರೌಂಡ್ 50% ಆಫ್ ದಿ ಒಂದು ಫ್ರೆಶ್ ವಾಟರ್ ಸ್ಪೀಶೀಸ್ ಏನಿದ್ದಾವೆ, ಸೊ ಅವು ಈ ಒಂದು ವೆಸ್ಟರ್ನ್ ಘಾಟ್ಸ್ನ ಭಾಗದಲ್ಲಿ ಥ್ರೆಟೆಂಡ್ ಸ್ಪೀಶೀಸ್ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 2 ಸ್ಪೀಶೀಸ್ಗಳನ್ನು, ಅಂದರೆ 2 ಮೀನಿನ ಜಾತಿಗೆ ಸೇರಿರ್ತಕ್ಕಂಥ ಪ್ರಭೇದಗಳನ್ನು ನಾವು ಮೆನ್ಷನ್ ಮಾಡೋದಾದ್ರೆ, ಸೊ ಒಂದನ್ನು ನಾವು ಎಂಡೇಂಜರ್ಡ್ ಹಂಪ್ಡ್ ಬ್ಯಾಕ್ಡ್ ಮಾಶೀರ್ ಅಂತ ಹೇಳ್ತೇವೆ. ಅಂದರೆ ಇದೊಂದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಹಂಪ್ ಬ್ಯಾಕ್ ಮಾಶೀರ್ ಅಂತ ಹೇಳ್ತೇವೆ. ಸೊ ಈ ಒಂದು ಫಿಶ್ ಸರಿ ಸುಮಾರು 60 kgs ಅಷ್ಟು ವೆಯ್ಟ್ ಅನ್ನ ಇರ್ತಕ್ಕಂಥ ಒಂದು ಫಿಶ್ ಆಗಿರುತ್ತೆ. ಸೊ ಇದು ಕೂಡ ಈ ಒಂದು ಎಕ್ಸ್ಟ್ರೀಮ್ಲಿ ಅಥವಾ ಈ ಒಂದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರ್ತಕ್ಕಂಥ ಒಂದು ಫಿಶ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಗ್ರೌಂಡ್ ವಾಟರ್ ಡ್ರ್ಯಾಗನ್ ಸ್ನೇಕ್ ಹೆಡ್ ಫಿಶ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಈ ಒಂದು 41% ಆಫ್ ದಿ ಸ್ಪೀಶೀಸ್ ಏನಿದಾವೆ, ಸೊ ಅದರಲ್ಲಿ ಇವೆರಡು ಪ್ರಮುಖ ಪ್ರಭೇದಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅವಿನಾಶವನ್ನು ಹೊಂದಲಿಕ್ಕೆ ಅಥವಾ ಥ್ರೆಟೆಂಡ್ ಸ್ಪೀಶೀಸ್ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ಕೂಡ ಪರ್ಸೆಂಟೇಜ್ ವೈಸ್ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಪೊಲ್ಯೂಷನ್ ಅಥವಾ ಮಾಲಿನ್ಯ 54% ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದ್ರೆ, ಡ್ಯಾಮ್ಸ್ ಮತ್ತೆ ವಾಟರ್ ಎಕ್ಸ್ಟ್ರಾಕ್ಷನ್ ಅಂದರೆ ಅಣೆಕಟ್ಟುಗಳನ್ನು ಕಟ್ಟತಕ್ಕಂಥದ್ದು, ಅದಾದ್ಮೇಲೆ ನೀರನ್ನು ನಾವು ಹೊರ ತೆಗಿತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಸೊ ಇದು 39% ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಮಾಡಿರುತ್ತೆ. ಅಗ್ರಿಕಲ್ಚರ್ ಅಂಡ್ ಲ್ಯಾಂಡ್ ಯೂಸ್ ಚೇಂಜ್ ಅಂದರೆ ಕೃಷಿ ಮಾಡ್ತಕ್ಕಂಥದ್ದು, ನಾವು ಭೂಮಿಯನ್ನ ಬಳಕೆ ಮಾಡ್ತಕ್ಕಂಥ ಒಂದು ಬದಲಾವಣೆಗಳು, ಅಂದರೆ ಫಾರ್ ಎಕ್ಸಾಂಪಲ್ ಭೂಮಿಯ ಮೇಲೆ ನಾವು ಮೈನಿಂಗ್ ಮಾಡ್ತಕ್ಕಂಥದ್ದು ಅಥವಾ ಹೆಚ್ಚಾಗಿ ಕೃಷಿ ಮಾಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ವೆಜಿಟೇಷನ್ ಅನ್ನು ನಾವು ಬದಲಾವಣೆ ಮಾಡ್ತಕ್ಕಂಥದ್ದು, ಇದು 37% ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಿದರೆ ಇನ್ವೇಸಿವ್ ಸ್ಪೀಶೀಸ್ ಅಥವಾ
ಆಕ್ರಮಣಕಾರಿ ಪ್ರಭೇದಗಳು 28% ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ವೇಸಿವ್ ಸ್ಪೀಶೀಸ್ ಅಂದರೆ ಯಾವ ಒಂದು ಪ್ರಭೇದಗಳು ಆ ಸ್ಥಳೀಯ ಅಥವಾ ಆ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ಗೆ ಸ್ಥಳೀಯವಾಗಿಲ್ಲದೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಪ್ರಭೇದಗಳನ್ನು ನಾವು ಇನ್ವೇಸಿವ್ ಸ್ಪೀಶೀಸ್ ಅಂತ ಹೇಳ್ತೇವೆ. ಸೊ ಇವೆಲ್ಲದರ ಒಂದು ಟೋಟಲ್ ಕನ್ಸಾಲಿಡೇಟೆಡ್ ಪ್ರಾಬ್ಲಮ್ನಿಂದ ಅಲ್ಲಿರ್ತಕ್ಕಂಥ 41% ಈ ಒಂದು ಫ್ರೆಶ್ ವಾಟರ್ ಸ್ಪೀಶೀಸ್ ಇವಾಗ ಕ್ರಿಟಿಕಲಿ ಎಂಡೇಂಜರ್ಡ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ವೆಸ್ಟರ್ನ್ ಘಾಟ್ಸ್ಗೆ ನಾವು ಸಹ್ಯಾದ್ರಿ ಅಂತ ಕೂಡ ಕರಿತೇವೆ. ಇದು ಈ ಒಂದು ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ಏನಿದೆ ಅಂದರೆ ನಮ್ಮ ಭಾರತ ದೇಶದ ಪಶ್ಚಿಮದ ಕರಾವಳಿ ಪ್ರದೇಶ ಏನಿದೆ, ಆ ಕರಾವಳಿ ಪ್ರದೇಶದ ಉದ್ದಕ್ಕೂ ಸ್ಟ್ರೆಚ್ ಆಗಿರ್ತಕ್ಕಂಥ ಒಂದು ಫಾರೆಸ್ಟ್ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಅನ್ನು ನಾವು ತಗೊಳ್ಳೋದಾದ್ರೆ 1600 ಕಿಲೋಮೀಟರ್ಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಗುಜರಾತ್ನಿಂದ ಪ್ರಾರಂಭವಾಗಿ ತಮಿಳುನಾಡುವರೆಗೂ ಸ್ಟ್ರೆಚ್ ಆಗಿರುತ್ತೆ. ಸೊ ಮಧ್ಯದಲ್ಲಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ಕೇರಳದಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ವೆಸ್ಟರ್ನ್ ಘಾಟ್ಸ್ ಹೈಯೆಸ್ಟ್ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಇದು ಬಹಳ ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಹೈಯೆಸ್ಟ್ ಪೀಕ್ ಅಂದ್ರೆ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರವನ್ನು ನಾವು ಆನಾಮುಡಿ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಅರೌಂಡ್ 2695 ಮೀಟರ್ಸ್ ಎತ್ತರವನ್ನು ಹೊಂದಿರುತ್ತೆ. ಸೊ ಇದು ಕೇರಳದಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇದರ ಜಿಯಾಲಜಿ ಅಥವಾ ಭೂವಿಜ್ಞಾನ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಮಣ್ಣು ಅಥವಾ ಅಲ್ಲಿರ್ತಕ್ಕಂಥ ಶಿಲೆಗಳು ಯಾವುದರಿಂದ ಫಾರ್ಮೇಷನ್ ಆಗಿದೆ ಅಂತ ನಾವು ನೋಡೋದಾದ್ರೆ, ಸೊ ಇದು ರಚನೆ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ ಗೋಂಡ್ವಾನಾದಿಂದ ಇದು ರಚನೆ ಆಗಿರುತ್ತೆ. ಗೋಂಡ್ವಾನ ಅಂತಕ್ಕಂಥದ್ದು ನಮ್ಮ ಚಿಕ್ಕ ಚಿಕ್ಕ ಇವಾಗ 7 ಕಾಂಟಿನೆಂಟ್ಸ್ ಏನಿದಾವೆ, ಸೊ ಅವೆಲ್ಲ ಮುಂಚೆ ಒಂದೇ ಒಂದು ಭೂ ಪ್ರದೇಶವಾಗಿತ್ತು. ಅದು ಬ್ರೇಕ್ ಆದಾಗ ಇದು ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ರಾಕ್ ಟೈಪ್ಸ್ಗಳು ಯಾವ್ದಾವ್ದಂದ್ರೆ ಬಸಾಲ್ಟ್, ಲ್ಯಾಟ್ರೈಟ್ ಮತ್ತೆ ಲೈಮ್ ಸ್ಟೋನ್ ಇರ್ತಕ್ಕಂಥ ಒಂದು ರಾಕ್ ಟೈಪ್ಗಳನ್ನ ಸೊ ಈ ಒಂದು ಭೂಪ್ರದೇಶದಲ್ಲಿ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಈ ವೆಸ್ಟರ್ನ್ ಘಾಟ್ಸ್ ಅನ್ನು ನಾವು ಒನ್ ಆಫ್ ದಿ ವರ್ಲ್ಡ್ಸ್ 8 ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಅಂದರೆ ವಿಶ್ವದಲ್ಲಿರ್ತಕ್ಕಂಥ ಅತ್ಯಂತ ಹೆಚ್ಚಿನ ಬಿಸಿ ತಾಣಗಳಲ್ಲಿ ಇದು ಕೂಡ ಒಂದಾಗಿ ಗುರುತಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಹಾಟ್ಸ್ಪಾಟ್ಸ್ ಅಂದರೆ ಏನು ಅನ್ನೋದನ್ನು ನಾನು ಮುಂದಿನ ಸ್ಲೈಡಲ್ಲಿ ಹೇಳ್ತೇನೆ. ಸೊ ಜಾಗತಿಕವಾಗಿರ್ತಕ್ಕಂಥ ಹಾಟ್ಸ್ಪಾಟ್ಸ್ಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಅನ್ನು ಕೂಡ ಒಂದು ಹಾಟ್ಸ್ಪಾಟ್ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಲಾರ್ಜರ್ ನಂಬರ್ ಆಫ್ ಎಂಡೆಮಿಕ್ ಸ್ಪೀಶೀಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಎಂಡೆಮಿಕ್ ಸ್ಪೀಶೀಸ್ ಅಂದ್ರೆ ಸ್ಥಳೀಯವಾದ ಪ್ರಭೇದಗಳು ಅಂತ ಹೇಳ್ತೇವೆ. ಸೊ ಸಾಮಾನ್ಯವಾಗಿ ಎಂಡಮಿಕ್ ಅಂತ ನಾವು ಹೇಳೋದಾದ್ರೆ ಆ ಭೂ ಪ್ರದೇಶದಲ್ಲಿ ಹೊರತುಪಡಿಸಿ ಬೇರೆಲ್ಲೂ ಕಂಡು ಬರದೇ ಇರತಕ್ಕಂಥ ಜೀವಿಗಳನ್ನ ನಾವು ಎಂಡಮಿಕ್ ಸ್ಪೀಶೀಸ್ ಅಂತ ಹೇಳ್ತೇವೆ. ಈ ರೀತಿಯ ಸಾಕಷ್ಟು ಎಂಡಮಿಕ್ ಸ್ಪೀಶೀಸ್ಗಳನ್ನು ನಾವು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡಬಹುದಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಹಾಟ್ಸ್ಪಾಟ್ ಅಂದ್ರೆ ಏನು, ಬಿಸಿ ತಾಣಗಳು ಅಂದ್ರೆ ಏನು. ಸೊ ಯಾವುದೇ ಒಂದು ಭೂ ಪ್ರದೇಶವನ್ನ ಹಾಟ್ಸ್ಪಾಟ್ ಅಥವಾ ಬಿಸಿ ತಾಣ ಅಂತ ಡಿಕ್ಲೇರ್ ಮಾಡಬೇಕಾಗಿದ್ರೆ 2 ಕಂಡೀಷನ್ಸ್ ಅಥವಾ 2 ಷರತ್ತುಗಳನ್ನು ಅದು ಮೀಟ್ ಮಾಡಬೇಕಾಗಿರುತ್ತೆ. ಸೊ ಮೊದಲನೇ ಕಂಡೀಷನ್ ಏನು ಅಂದರೆ ಅಟ್ಲೀಸ್ಟ್ 1500 ಸ್ಪೀಶೀಸ್ ಆಫ್ ವ್ಯಾಸ್ಕುಲಾರ್ ಪ್ಲಾಂಟ್ಸ್ ಅಲ್ಲಿ ಇರಬೇಕಾಗಿರುತ್ತೆ. ಅಂದರೆ 1500 ಪ್ರಭೇದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಳಿನ ಸಸ್ಯಗಳು. ವಾಟ್ ಯು ಮೀನ್ ಬೈ ವ್ಯಾಸ್ಕುಲಾರ್ ಪ್ಲಾಂಟ್ಸ್ ಅಂದರೆ, ವ್ಯಾಸ್ಕುಲಾರ್ ಪ್ಲಾಂಟ್ಸ್ ಅಂದರೆ ಸೊ ಅದರಲ್ಲಿ ಕ್ಸೈಲಮ್ ಮತ್ತು ಫ್ಲೋಯಮ್ 2 ಇರಬೇಕು. ಆ ರೀತಿಯಾಗಿ 1500 ಸ್ಪೀಶೀಸ್ಗಳು ಇರಬೇಕಾಗಿರುತ್ತೆ. ಅದು ಕೂಡ ಎಂಡೆಮಿಕ್ ಸ್ಪೀಶೀಸ್ ಅಂದರೆ ಸ್ಥಳೀಯವಾದ ಪ್ರಭೇದಗಳು. 1500 ಸ್ಥಳೀಯವಾದ ಪ್ರಭೇದಗಳು ಸಸ್ಯ ಜಾತಿಗೆ ಸೇರಿರ್ತಕ್ಕಂಥದ್ದು. ಅದು ಕೂಡ ಕ್ಸೈಲಮ್ ಮತ್ತು ಫ್ಲೋಯಮ್ ಅಲ್ಲಿ ಕಂಪಲ್ಸರಿ ಇರಬೇಕಾಗಿರುತ್ತೆ. ಸೊ ಎರಡನೇ ಕಂಡೀಷನ್ ಏನು ಅಂದರೆ ದಟ್ ಶುಡ್ ಹ್ಯಾವ್ ಲಾಸ್ಟ್ ಅಟ್ಲೀಸ್ಟ್ 70% ಆಫ್ ಇಟ್ಸ್ ಪ್ರೈಮರಿ ನೇಟಿವ್ ವೆಜಿಟೇಷನ್. ಅಂದರೆ ಅದು ತನ್ನ ಒಂದು ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಸಸ್ಯವರ್ಗ ಏನಿರುತ್ತೆ ಅದರಲ್ಲಿ 70% ಆಲ್ರೆಡಿ ಕಳ್ಕೊಂಡಿರಬೇಕಾಗಿರುತ್ತೆ. ಅದರ ಅರ್ಥ ಏನು ಅಂದರೆ ಸೊ ಇಫ್ ಇಟ್ ಹ್ಯಾಸ್ ಲಾಸ್ಟ್ 70%, ಇಟ್ ಈಸ್ ಹೈ ಟೈಮ್ ದಟ್ ವಿ ನೀಡ್ ಟು ಪ್ರೊಟೆಕ್ಟ್ ಇಟ್. ಸೊ ಆ ಒಂದು ಕಾರಣದಿಂದ ಸೊ ಈ 2 ಕಂಡೀಷನ್ಸ್ನ ಆಧಾರದ ಮೇಲೆ ಭೂ ಪ್ರದೇಶಗಳನ್ನು ಹಾಟ್ಸ್ಪಾಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಈ 2 ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡಿರುವ ಕಾರಣದಿಂದ ಪಶ್ಚಿಮ ಘಟ್ಟಗಳನ್ನು ಕೂಡ ನಾವು ಹಾಟ್ಸ್ಪಾಟ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ವೆರಿ ವೆರಿ ಕ್ರೂಷಿಯಲ್ ಫಾರ್ ಡಿಟರ್ಮೈನಿಂಗ್ ಕ್ಲೈಮೇಟ್ ಅಥವಾ ನಮ್ಮ ಒಂದು ಹವಾಮಾನವನ್ನು ನಿರ್ಧಾರ ಮಾಡಲಿಕ್ಕೆ ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಒಂದು ಫಾರೆಸ್ಟ್ ಪ್ರದೇಶವಾಗಿರುತ್ತೆ. ಕಾರಣ ಏನಂದರೆ ಇಟ್ ಇಂಟರ್ಸೆಪ್ಟ್ಸ್ ದಿ ರೈನ್ ಬೇರಿಂಗ್ ಮಾನ್ಸೂನ್ ವಿಂಡ್ಸ್ ಫ್ರಮ್ ಅರೇಬಿಯನ್ ಸಿ. ಅಂದರೆ ಅರೇಬಿಯನ್ ಸಮುದ್ರದಿಂದ ಬೀಸ್ತಕ್ಕಂಥ ಮಳೆಗಾಲದ ಮುಂಗಾರು ಮಾರುತಗಳೇನಿರ್ತವೆ ಸೊ ಅದನ್ನು ತಡೆಯುವ ಮುಖಾಂತರ ಸೊ ನಮ್ಮ ಈ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಏನಿರುತ್ತೆ ಸೊ ಆ ಭಾಗದಲ್ಲಿ ಹವಾಮಾನ
ಹವಾಮಾನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ವಿಷಯದಲ್ಲಿ ಸೊ ಪಶ್ಚಿಮ ಘಟ್ಟಗಳು ಒಂದು ಪಾತ್ರವನ್ನು ನಿರ್ಣಾಯಕ ಪಾತ್ರವನ್ನು ಬೀರ್ತಕ್ಕಂಥ ಒಂದು ಕಾಡುಗಳಾಗಿದೆ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ಸಾಕಷ್ಟು ನದಿಗಳು ಕೂಡ ಉಗಮವಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಗೋದಾವರಿ, ಕೃಷ್ಣ, ಕಾವೇರಿ, ಸೊ ಇವೆಲ್ಲ ಈಸ್ಟ್ ವರ್ಡ್ಗೆ ಹರಿತಕ್ಕಂಥ ನದಿಗಳಾಗಿರ್ತವೆ. ಸೊ ಪೆರಿಯಾರ್, ಭರತಪೂಜಾ ಮತ್ತೆ ನೇತ್ರಾವತಿ, ಸೊ ಇವೆಲ್ಲ ವೆಸ್ಟ್ ವರ್ಡ್ಗೆ ಹರಿತಕ್ಕಂಥ ನದಿಗಳಾಗಿರ್ತವೆ. ಸೊ ಇವೆಲ್ಲದಕ್ಕೂ ಫೀಡಿಂಗ್ ಪಾಯಿಂಟ್ ಆಗಿ ನಾವು ವೆಸ್ಟರ್ನ್ ಘಾಟ್ಸ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅಷ್ಟು ಪ್ರಮುಖವಾಗಿರ್ತಕ್ಕಂಥ ವೆಜಿಟೇಷನ್ ನಾವು ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇನ್ ದ ಇಯರ್ 2012 ಅಂದ್ರೆ 2012ನೇ ಇಸ್ವಿಯಲ್ಲಿ ಇದಕ್ಕೆ ಯುನೆಸ್ಕೋ ವತಿಯಿಂದ ರೆಕಗ್ನಿಷನ್ ಕೂಡ ಸಿಕ್ಕಿರುತ್ತೆ. ಸೊ ಏನಂತ ಇದನ್ನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ನ್ಯಾಚುರಲ್ ಬ್ಯೂಟಿ ಅಂಡ್ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ. ಅಂದ್ರೆ ಅತ್ಯುತ್ತಮ ನೈಸರ್ಗಿಕ ಸೌಂದರ್ಯ ಮತ್ತು ಜೀವ ವೈವಿಧ್ಯತೆಯ ತಾಣ ಅಂತ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಇದನ್ನ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಪ್ರದೇಶದಲ್ಲಿ ಈಗ 41% ಸಿಹಿ ನೀರಿನ ಪ್ರಭೇದಗಳು ಈ ಒಂದು ಬೆದರಿಕೆಗೆ ಉಂಟಾಗಿರ್ತಕ್ಕಂಥದ್ದು ತುಂಬಾ ಕಳವಳಿಕಾರಿಯಾಗಿರ್ತಕ್ಕಂಥ ಸಂಗತಿಯಾಗಿರುತ್ತೆ. ಸೊ ಆ ಬಯೋಡೈವರ್ಸಿಟಿಯನ್ನ ನೋಡಿನೇ ಇದಕ್ಕೆ ಯುನೆಸ್ಕೋಗೆ ಸೇರಿಸಿರ್ತಾರೆ. ಸೊ ಈಗ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಅಪಾಯದಲ್ಲಿರ್ತಕ್ಕಂಥದ್ದನ್ನ IUCN ಗುರುತಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಹೊಸ ಸೌತ್ ಕೋಸ್ಟ್ ರೈಲ್ವೆ ವಲಯವನ್ನು ರೂಪಿಸಲು ಕೆಳಗಿನ ಯಾವ ವಿಭಾಗಗಳನ್ನು ಪ್ರತ್ಯೇಕಿಸಲಾಗುತ್ತದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಡಿವಿಷನ್ಸ್ ವಿಲ್ ಬಿ ಸಪರೇಟೆಡ್ ಫ್ರಮ್ ದಿ ನ್ಯೂ ಸೌತ್ ಕೋಸ್ಟ್ ರೈಲ್ವೆ ಝೋನ್? ಸೊ ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ 17 ರೈಲ್ವೆ ವಲಯಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರ್ತಕ್ಕಂಥ ಒಂದು ರೈಲ್ವೆ ಝೋನ್ ಅನ್ನ ಸೊ ಇವಾಗ 2 ಝೋನ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಆ 2ನೇ ಝೋನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೌತ್ ಕೋಸ್ಟ್ ರೈಲ್ವೆ ಅಂತ ಹೇಳ್ತೇವೆ. ಹಾಗಿದ್ರೆ ಸೌತ್ ಕೋಸ್ಟ್ ರೈಲ್ವೆಯಲ್ಲಿ ಬರ್ತಕ್ಕಂಥ 3 ಪ್ರದೇಶಗಳು ಯಾವ್ದ್ಯಾವ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜಯವಾಡ, ಗುಂತಕಲ್ ಮತ್ತೆ ಗುಂಟೂರನ್ನ ಒಟ್ಟಿಗೆ ಸೇರಿಸಿ ಸೊ ಹೊಸದಾಗಿ ಒಂದು ರೈಲ್ವೆ ವಿಭಾಗ ಅಥವಾ ವಲಯವನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಆ ವಲಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೌತ್ ಕೋಸ್ಟ್ ಝೋನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿ ನೀವು ಸೌತ್ ಝೋನ್ ಅನ್ನ ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ದೀಸ್ ಆರ್ 17 ಝೋನ್ಸ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿ ಸೌತ್ ಸೆಂಟ್ರಲ್ ರೈಲ್ವೆ 10ನೇ ಭಾಗದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದನ್ನ ಸೌತ್ ಸೆಂಟ್ರಲ್ ರೈಲ್ವೆ ಅಂತ ಹೇಳ್ತೇವೆ. ಸೊ ಅದರ ಚಿತ್ರವನ್ನ ನೀವು ಇಲ್ಲಿ ನೋಡೋದಾದ್ರೆ ಈ ಎಂಟೈರ್ ಮ್ಯಾಪ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಸೌತ್ ಸೆಂಟ್ರಲ್ ರೈಲ್ವೆ ಅಂತ ಹೇಳ್ತೇವೆ. ಸೌತ್ ಸೆಂಟ್ರಲ್ ರೈಲ್ವೆಯಲ್ಲಿ ಇಷ್ಟು ದಿನ ಸಿಕಂದರಾಬಾದ್ ಬರ್ತಾ ಇತ್ತು, ಅದಾದ್ಮೇಲೆ ವಿಜಯವಾಡ ಬರ್ತಾ ಇತ್ತು, ಅದಾದ್ಮೇಲೆ ಗುಂಟೂರು ಬರ್ತಾ ಇತ್ತು, ಅದಾದ್ಮೇಲೆ ಗುಂತಕಲ್, ಹೈದ್ರಾಬಾದ್ ಮತ್ತೆ ನ್ಯಾಂಡೆಡ್ ಬರ್ತಾ ಇತ್ತು. ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಇದನ್ನ 2 ಝೋನ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಮೇಲಿರ್ತಕ್ಕಂಥ ನ್ಯಾಂಡೆಡ್, ಹೈದ್ರಾಬಾದ್ ಮತ್ತೆ ಸಿಕಂದರಾಬಾದ್ ಏನಿರುತ್ತೆ ಸೊ ಇದನ್ನ ಸೌತ್ ಸೆಂಟ್ರಲ್ ಝೋನ್ ಅಂತಾನೆ ರಿಟೈನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಕಡೆ ಬರ್ತಕ್ಕಂಥ ಈ ಒಂದು ವಿಜಯವಾಡ, ಗುಂಟೂರು ಮತ್ತೆ ಗುಂತಕಲ್ ಏನಿದೆ ಸೊ ಇದನ್ನ ಸೌತ್ ಕೋಸ್ಟ್ ರೈಲ್ವೆ ಅಂತ ಡಿವೈಡ್ ಮಾಡತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರೊಳಗಡೆ ವಿಶಾಖಪಟ್ಟಣಂ ಕೂಡ ಇದರ ಒಳಗಡೆ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರತ್ಯೇಕತೆಯನ್ನ ಮಾಡುವ ಕಾರಣದಿಂದ ಸೊ ರೈಲ್ವೆ ವಲಯಗಳು 18ಕ್ಕೆ ಏರಿಕೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸೌತ್ ಸೆಂಟ್ರಲ್ ರೈಲ್ವೆಯನ್ನ ಇನ್ನೊಂದು ಭಾಗವಾಗಿ ಡಿವೈಡ್ ಮಾಡಿ ಸೌತ್ ಕೋಸ್ಟಲ್ ರೈಲ್ವೆ ಅಂತ ಡಿವೈಡ್ ಮಾಡ್ತಾ ಇದ್ದಾರೆ. ಸೌತ್ ಕೋಸ್ಟಲ್ ರೈಲ್ವೆಯಲ್ಲಿ ಗುಂತಕಲ್, ಗುಂಟೂರು ಮತ್ತೆ ವಿಜಯವಾಡವನ್ನ ಪ್ರತ್ಯೇಕ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಮುಂಚೆ ಇದ್ದಿದ್ದನ್ನ ನಾವು ಸೌತ್ ಸೆಂಟ್ರಲ್ ರೈಲ್ವೆ ಅಂತ ಹೇಳ್ತೇವೆ. ಸೊ ಇದು ಕೂಡ ಇರುತ್ತೆ. ಸೊ ಇದನ್ನ ಇವಾಗ 2 ಝೋನ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಹೊಸ ಝೋನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೌತ್ ಕೋಸ್ಟ್ ರೈಲ್ವೇಸ್ ಅಂತ ಹೇಳ್ತೇವೆ. ಸೊ ದಕ್ಷಿಣ ಕರಾವಳಿ ರೈಲ್ವೆ ಅಂತ ಇದಕ್ಕೆ ಪ್ರತ್ಯೇಕ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಪ್ರದೇಶಗಳು ವಿಜಯವಾಡ, ಗುಂತಕಲ್ ಮತ್ತೆ ಗುಂಟೂರನ್ನ ಈಗ ಪ್ರತ್ಯೇಕ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮುಂಚೆ ಇದ್ದಂತಹ ಈ ಸಿಕಂದ್ರಾಬಾದ್, ಹೈದ್ರಾಬಾದ್ ಮತ್ತೆ ನ್ಯಾಂಡೆಡ್ ಏನಿರುತ್ತೆ ಸೊ ಇದು ಸೌತ್ ಸೆಂಟ್ರಲ್ ಝೋನ್ ಏನಿತ್ತು ಅದರಲ್ಲೇ ರಿಟೈನ್ ಮಾಡ್ಕೊಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಇದನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಆಬ್ವಿಯಸ್ಲಿ ಎಷ್ಟು ಝೋನ್ಸ್ ಅನ್ನ ನಾವು ಇನ್ಕ್ರೀಸ್ ಮಾಡ್ತೇವೆ ಅಷ್ಟು ಫಂಡ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಸೊ ಅದರಿಂದ ಆ ಪ್ರದೇಶದಲ್ಲಿ ಅಂದ್ರೆ ಆಂಧ್ರ ಪ್ರದೇಶ ಮತ್ತೆ ರಾಯಲಸೀಮಾ ಭಾಗದಲ್ಲಿ ಸೊ ಈ ಒಂದು ಎಫಿಷಿಯನ್ಸಿಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಎಕನಾಮಿಕ್ ಆಕ್ಟಿವಿಟೀಸ್ಗೆ ಬೂಸ್ಟ್ ಸಿಗ್ತಕ್ಕಂಥದ್ದನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಯಾವ ರೀತಿ ಇದು ಎಕನಾಮಿಕ್ಸ್ಗೆ ಅಥವಾ ಈ ಒಂದು ಆರ್ಥಿಕತೆಗೆ ಇದು ಸಪೋರ್ಟ್ ಮಾಡುತ್ತೆ ಅಂತ ನಾವು ಹೇಳೋದಾದ್ರೆ ಸೊ ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳು ಮತ್ತೆ ಅಗ್ರಿಕಲ್ಚರ್ ಗ್ರೋತ್ ಆಗಿರ್ಬೋದು ಮತ್ತೆ ಲಾಜಿಸ್ಟಿಕ್ಸ್ ಅಂದ್ರೆ ವಸ್ತುಗಳನ್ನ ಸಾಗಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇನ್ನೂ ಹೆಚ್ಚಾಗುತ್ತೆ. ಸೊ ಅದ್ರ ಜೊತೆಗೆ ಪೋರ್ಟ್ಸ್ ಲೈಕ್ ವಿಶಾಖಪಟ್ಟಣಂ ಮತ್ತೆ ಕೃಷ್ಣಾಪಟ್ಟಣಂ ಬೂಸ್ಟ್ ಟೂರಿಸಂ ಇನ್
ಇನ್ ತಿರುಪತಿ ಅಂದರೆ ಈ ಒಂದು ವಿಶಾಖಪಟ್ಟಣಂ ಮತ್ತು ಈ ಒಂದು ಕೃಷ್ಣಪಟ್ಟಣಂನಲ್ಲಿ ಈ ಲಾಜಿಸ್ಟಿಕ್ಸ್ ಹೆಚ್ಚಾಗುವ ಕಾರಣದಿಂದ ಆರ್ಥಿಕತೆ ಹೆಚ್ಚಾಗುತ್ತೆ. ಸೊ ತಿರುಪತಿಗೆ ಸಂಬಂಧಪಟ್ಟಂತೆ ಪ್ರವಾಸೋದ್ಯಮ ಇನ್ನೂ ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನ ಸೊ ಈ ಒಂದು ಹೊಸ ಝೋನ್ ಕ್ರಿಯೇಟ್ ಆಗೋದ್ರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2025 ಮಹಾಕುಂಭಮೇಳದಲ್ಲಿ ಪರಿಚಯಿಸಲಾದ AI ಚಾಲಿತ ಚಾಟ್ ಬಾಟ್ನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ AI ಪವರ್ಡ್ ಚಾಟ್ ಬಾಟ್ ಇಂಟ್ರೊಡ್ಯೂಸ್ ಅಟ್ ದಿ ಮಹಾಕುಂಭಮೇಳ 2025? ಸೊ ಮಹಾಕುಂಭಮೇಳ 2025ರಲ್ಲಿ ಸೊ ಅಲ್ಲಿಗೆ ವಿಸಿಟ್ ಮಾಡ್ತಕ್ಕಂಥ ಪಿಲಿಗ್ರಿಮೇಜಸ್ ಯಾರಿರ್ತಾರೆ ಸೊ ಅವರಿಗೆ ಗೈಡ್ ಮಾಡಲಿಕ್ಕೆ ಒಂದು ಹೊಸ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿರ್ತಾರೆ. ಆ ಒಂದು ಆ್ಯಪ್ಗೆ ಏನಂತ ಕರೀತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕುಂಭ AI ಸಹಾಯಕ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಆಗಿರ್ತಕ್ಕಂಥ ಒಂದು ಆ್ಯಪ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಆ್ಯಪ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಒಂದು ಏನೋ ಫೆಸಿಲಿಟೀಸ್ ಏನಿರುತ್ತೆ ಅದನ್ನೆಲ್ಲ ಅವರು ಟ್ರೇಸ್ ಮಾಡಲಿಕ್ಕೆ ಈ ಒಂದು ಆ್ಯಪ್ನ ಮುಖಾಂತರ ಅವರು ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮಹಾಕುಂಭಮೇಳ 2025 ಪ್ರಯಾಗ್ರಾಜ್ನಲ್ಲಿ ಏನು ನಡೀತಾ ಇದೆ ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ನಾವು ಮಹಾಕುಂಭಮೇಳ 2025 ಅಂತ ಹೇಳ್ತೇವೆ. ಸೊ ಇದು ಪ್ರಯಾಗರಾಜ್ ಉತ್ತರ ಪ್ರದೇಶದಲ್ಲಿ ಅಫಿಷಿಯಲಿ ಬಿಗಿನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಹೋತ್ಸವವನ್ನ 144 ವರ್ಷಗಳಿಗೆ ಒಮ್ಮೆ ಅಂದರೆ ಲೈಫ್ ಟೈಮಲ್ಲಿ ನಾವು ಒಂದ್ಸತಿ ಮಾತ್ರ ಇದನ್ನ ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ಒಂದ್ಸತಿ ಮಹಾಕುಂಭಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವ್ರು ಆಬ್ವಿಯಸ್ಲಿ ನೆಕ್ಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾಕಂದ್ರೆ 144 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ನಲ್ಲಿ ಸರಿಸುಮಾರು 45 crore ಪಾಪ್ಯುಲೇಷನ್ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಫಾರ್ ಅಬೌಟ್ 45 ಡೇಸ್ ಡ್ಯೂರೇಷನ್ ಅಂದರೆ 45 ದಿವಸಗಳ ಕಾಲ ನಡೀತಕ್ಕಂಥ ಒಂದು ದೊಡ್ಡ ಇವೆಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಏನಿರುತ್ತೆ ದಿಸ್ ಇಸ್ ದ ಲಾರ್ಜೆಸ್ಟ್ ರಿಲಿಜಿಯಸ್ ಗ್ಯಾದರಿಂಗ್ ಇನ್ ದ ವರ್ಲ್ಡ್. ಭಾರತ ದೇಶದಲ್ಲಿ ಮಾತ್ರವಲ್ಲ ಪ್ರಪಂಚದಲ್ಲಿಯೇ ಈ ಒಂದು ಧಾರ್ಮಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಧಾರ್ಮಿಕ ಸಭೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ತ್ರಿವೇಣಿ ಸಂಗಮ್. ಸೊ ಆ ತ್ರಿವೇಣಿ ಸಂಗಮ್ ಅಂದ್ರೆ 3 ನದಿಗಳು ಕೂಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಆ 3 ನದಿಗಳು ಯಾವ್ದು ಅಂದ್ರೆ ಒಂದನ್ನ ಗಂಗಾ, ಯಮುನಾ ಮತ್ತೆ ಮಿಥಿಕಲ್ ರಿವರ್ ಆಗಿರ್ತಕ್ಕಂಥ ಸರಸ್ವತಿ ಅಂತ ಹೇಳ್ತೇವೆ. ಮಿಥಿಕಲ್ ರಿವರ್ ಅಂದ್ರೆ ಅದು ಪೌರಾಣಿಕ ಕಥೆಗಳಲ್ಲಿ ಮಾತ್ರ ನಾವು ಇದನ್ನ ನೋಡಬಹುದಾಗಿರುತ್ತೆ. ಇನ್ ರಿಯಲ್ ಅದು ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಸೊ ಗಂಗಾ ಮತ್ತೆ ಯಮುನಾ ಮಾತ್ರ ಎಕ್ಸಿಸ್ಟೆನ್ಸ್ ಇರುತ್ತೆ. ಇನ್ನೊಂದು ಸರಸ್ವತಿ ನದಿಯನ್ನ ನಾವು ಮಿಥಿಕಲ್ ರಿವರ್ ಅಂತ ಹೇಳ್ತೇವೆ. ಸೊ ಈ 3 ನದಿಗಳು ಒಟ್ಟಿಗೆ ಸೇರ್ತಕ್ಕಂಥ ಪಾಯಿಂಟ್ ನಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಮಹಾಕುಂಭಮೇಳ ಏನಿರುತ್ತೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಕುಂಭಮೇಳವನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಕುಂಭಮೇಳವನ್ನ ಟಿ ನರಸೀಪುರದಲ್ಲಿ ಕಂಡಕ್ಟ್ ಮಾಡ್ತಾರೆ. ಹಾಗಿದ್ರೆ ಟಿ ನರಸೀಪುರ ಈ ಒಂದು ಇವೆಂಟ್ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕಾನ್ಫ್ಲುಯೆನ್ಸ್ ಆಗ್ತಕ್ಕಂಥ 3 ನದಿಗಳು ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಬಿಕಾಸ್ ಇದ್ರ ಬಗ್ಗೆ ಆರ್ಟಿಕಲ್ ಅನ್ನು ನಾನು ಈಗಾಗಲೇ ಶೇರ್ ಮಾಡಿರ್ತೇನೆ. ಸೊ ಹಾಗಿದ್ರೆ ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಆಸ್ ಐ ಆಸ್ಕ್ಡ್ ಯು ಇನ್ ದ ಕ್ವೆಶ್ಚನ್ ಟುಡೇ ಸೊ ಅಲ್ಲಿರ್ತಕ್ಕಂಥ ಒಂದು ಪ್ರಯಾಣಿಕರಿಗೆ ಅಥವಾ ಅಲ್ಲಿರ್ತಕ್ಕಂಥ ಒಂದು ಪಿಲಿಗ್ರಿಮೇಜಸ್ ಅಥವಾ ಭಕ್ತಾದಿಗಳೇನಿರ್ತಾರೆ ಸೊ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಿರ್ತಾರೆ. ಇದನ್ನ ಸಹಾಯಕ್ ಅಂತ ಹೇಳ್ತೇವೆ. ಸೊ ಇದು ಕೃತಕ ಬುದ್ಧಿಮತ್ತೆಯನ್ನ ಹೊಂದಿರತಕ್ಕಂಥ ಒಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಕುಂಭಮೇಳದ ಬಗ್ಗೆ ಒಂದು ಜನರಲ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ನಾನಿವಾಗ ಹೇಳ್ತಾ ಇರ್ತಕ್ಕಂಥದ್ದು ಕುಂಭಮೇಳ. ಇಟ್ ಇಸ್ ನಾಟ್ ಮಹಾಕುಂಭಮೇಳ. ನಾನಿವಾಗ ಕುಂಭಮೇಳದ ಬಗ್ಗೆ ಹೇಳ್ತಾ ಇದ್ದೇನೆ. ಕುಂಭಮೇಳದಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಮಹಾಕುಂಭಮೇಳ ಇರುತ್ತೆ, ಅರ್ಧ ಕುಂಭಮೇಳ ಇರುತ್ತೆ, ಪೂರ್ಣ ಕುಂಭಮೇಳ ಇರುತ್ತೆ. ಸೊ ಇವೆಲ್ಲದರ ಬಗ್ಗೆ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಬಿಕಾಸ್ ಈಗ ನಡೀತಾ ಇರ್ತಕ್ಕಂಥ ಮಹಾಕುಂಭಮೇಳ 144 ವರ್ಷಗಳ ನಂತರ ನಡೀತಾ ಇರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಫಸ್ಟ್ ನಾವು ಕುಂಭಮೇಳದ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕುಂಭಮೇಳವನ್ನ ಇಟ್ ಈಸ್ ಹೆಲ್ಡ್ ಎವ್ರಿ 12 ಇಯರ್ಸ್ ಅಂದ್ರೆ ಪ್ರತಿ 12 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಒಂದು ಮೇಳವನ್ನ ನಾವು ಕುಂಭಮೇಳ ಅಂತ ಹೇಳ್ತೇವೆ. ಸೊ ಇದನ್ನ 4 ರಿವರ್ ಬ್ಯಾಂಕ್ ಪಿಲಿಗ್ರಿಮೇಜ್ ಸೈಟ್ಗಳಲ್ಲಿ ನಡೆಸ್ತಾರೆ. ಅಂದ್ರೆ 4 ನದಿ ದಂಡೆಯ ಯಾತ್ರಾ ಸ್ಥಳಗಳಲ್ಲಿ ಕುಂಭಮೇಳವನ್ನ 12 ವರ್ಷಗಳಿಗೊಮ್ಮೆ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲನೇ ಸ್ಥಳವನ್ನ ನಾವು ಪ್ರಯಾಗ್ರಾಜ್ ಅಂತ ಹೇಳ್ತೇವೆ. ಮುಂಚೆ ಇದನ್ನ ಅಲಹಾಬಾದ್ ಅಂತ ಕರೀತಾ ಇದ್ರು. ಈಗ ಪ್ರಯಾಗ್ರಾಜ್ನಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಹರಿದ್ವಾರಲ್ಲಿ ಕಂಡಕ್ಟ್ ಮಾಡ್ತಾರೆ. ನಾಸಿಕ್ ಮತ್ತು ಉಜ್ಜೈನಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ರಿಮೆಂಬರ್ ಕುಂಭಮೇಳವನ್ನ ಪ್ರತಿ 12 ವರ್ಷಗಳಿಗೊಮ್ಮೆ 4 ಪವಿತ್ರ ಸ್ಥಳಗಳಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು
ಒಂದು ಇವೆಂಟ್ ಏನಿರುತ್ತೆ ಇದಕ್ಕೆ 2017ನೇ ಇಸ್ವಿಯಲ್ಲಿ ಅಂದರೆ 2017ನಲ್ಲಿ ಯುನೆಸ್ಕೋ ಈ ಒಂದು ಇವೆಂಟ್ ಅನ್ನ ರೆಕಗ್ನೈಸ್ ಮಾಡಿರ್ತಾರೆ. ಏನಂತ ರೆಕಗ್ನೈಸ್ ಮಾಡಿರ್ತಾರೆ ಅಂದ್ರೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಅಂತ ಇದನ್ನ ಕನ್ಸಿಡರ್ ಮಾಡಿರ್ತಾರೆ. ಅಂದ್ರೆ ಮನುಕುಲದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಎಂದು ಗುರುತಿಸಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಯುನೆಸ್ಕೋ ಅಂತ ಬಂದಾಗ 2 ರೀತಿಯ ಪಟ್ಟಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಒಂದನ್ನ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಂತ ಕರಿತೇವೆ, ಇನ್ನೊಂದನ್ನ ಯುನೆಸ್ಕೋ ಟ್ಯಾಂಜಿಬಲ್ ಹೆರಿಟೇಜ್ ಪ್ರಾಕ್ಟೀಸಸ್ ಅಂತ ಕರಿತೇವೆ. ಟ್ಯಾಂಜಿಬಲ್ ಅಂದರೆ ಅದೊಂದು ರಚನೆ ಅಲ್ಲ, ಅದೊಂದು ಆಚರಣೆ ಆಗಿರುತ್ತೆ. ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಂದರೆ ಅದೊಂದು ರಚನೆ, ಅಂದರೆ ಅದನ್ನು ನಾವು ಫಿಸಿಕಲಿ ನೋಡ್ಬೋದಾಗಿರುತ್ತೆ. ಬಟ್ ಅಮೂರ್ತ ಅಂತ ಬಂದಾಗ ಅಥವಾ ಇಂಟ್ಯಾಂಜಿಬಲ್ ಅಂತ ಬಂದಾಗ ಸೊ ಅದನ್ನು ನಾವು ನೋಡ್ಲಿಕ್ಕಾಗೋದಿಲ್ಲ, ಅದೊಂದು ಆಚರಣೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶದ ಯೋಗಾಭ್ಯಾಸ ಏನಿರುತ್ತೆ ಅದನ್ನು ಕೂಡ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗೆ ಸೇರಿಸಲಾಗಿರುತ್ತೆ. ಯೋಗ ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಪ್ರಾಕ್ಟೀಸ್. ಗುಜರಾತ್ನ ಗರ್ಬಾ ಡ್ಯಾನ್ಸನ್ನು ಕೂಡ ಇತ್ತೀಚೆಗೆ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಅದೊಂದು ನೃತ್ಯದ ಪ್ರಕಾರವಾಗಿರುತ್ತೆ, ಅದು ಒಂದು ಕಟ್ಟಡನೂ ಆಗಿರೋದಿಲ್ಲ ಅಥವಾ ಅದೊಂದು ಅರಣ್ಯ ಕೂಡ ಆಗಿರೋದಿಲ್ಲ. ಆ ರೀತಿಯ ಆಚರಣೆಗಳನ್ನು ನಾವು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಹೇಳ್ತೇವೆ. ಯಾವುದಕ್ಕೆ ಒಂದು ನಿರ್ದಿಷ್ಟವಾದ ರಚನೆ ಇರುತ್ತೆ ಸೊ ಅದನ್ನು ಈ ಒಂದು ಹೆರಿಟೇಜ್ ಸೈಟ್ಗಳಿಗೆ ಸೇರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕುಂಭಮೇಳ ಕಾನ್ಸೆಪ್ಟ್ ಏನಿದೆ ಸೊ ದಿಸ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ 2017 2017ರಲ್ಲಿ ಯುನೆಸ್ಕೋದಲ್ಲಿ ಇದನ್ನು ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈಗ ನಾವು ಕೆಲವೊಂದು ಡಿಫ್ರೆನ್ಸಸ್ ಇನ್ ಕುಂಭಮೇಳಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಕುಂಭ, ಅದಾದಮೇಲೆ ಅರ್ಧ ಕುಂಭ ಅಂತ ಕರಿತೇವೆ, ಪೂರ್ಣ ಕುಂಭ ಅಂತ ಕರಿತೇವೆ, ಮಹಾಕುಂಭ ಅಂತ ಕರಿತೇವೆ. ಸೊ ಇದರಲ್ಲಿ ಮೊದಲನೇದನ್ನು ಸ್ಟಾರ್ಟ್ ಮಾಡೋಣ, ಕುಂಭಮೇಳದಿಂದ ಸ್ಟಾರ್ಟ್ ಮಾಡೋಣ. ಸೊ ಕುಂಭಮೇಳ ಏನಿದೆ ಸೊ ಇಟ್ ಈಸ್ ಹೆಲ್ಡ್ 4 times ಓವರ್ ದಿ ಕೋರ್ಸ್ ಆಫ್ 12 years, ಅಂದರೆ 12 ವರ್ಷಗಳಲ್ಲಿ 4 ಬಾರಿ 12 ವರ್ಷಗಳಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಮೊದಲು ಪ್ರಯಾಗ್ರಾಜಿಂದ ಸ್ಟಾರ್ಟ್ ಆಗಿ ಹರಿದ್ವಾರ, ನಾಸಿಕ್ ಮತ್ತು ಉಜ್ಜೈನಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 12 ವರ್ಷಗಳ ಸೈಕಲ್ನಲ್ಲಿ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಮೊದಲನ ಪ್ಲೇಸ್ ಇಂದ ಮತ್ತೆ ಅದು 4 year ಸೈಕಲ್ ಅಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಒಂದು ಇವೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕುಂಭಮೇಳ ಅಂತ ಕರಿತೇವೆ. ಸೊ ಎರಡನೇದನ್ನ ನಾವು ಪೂರ್ಣ ಕುಂಭ ಅಂತ ಕರಿತೇವೆ. ಏನಿದು ಪೂರ್ಣ ಕುಂಭ ಅಂದ್ರೆ ಸೊ ಕಂಪ್ಲೀಟ್ ಕುಂಭ ಅಕರ್ಸ್ ಎವ್ರಿ 12 years ಅಂಡ್ ರೊಟೇಟ್ಸ್ ಅಮಾಂಗ್ ದಿ 4 ಹೋಲಿ ಲೊಕೇಶನ್ಸ್ ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜೈನ್ ಮತ್ತೆ ನಾಸಿಕ್. ಈ 4 ಸ್ಥಳಗಳೇನಿರುತ್ತೆ ಸೊ ಆ ಒಂದು 4 ಸ್ಥಳಗಳಲ್ಲಿ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಈ ಒಂದು ಕುಂಭಮೇಳವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಂಪೂರ್ಣ ಕುಂಭ ಅಂತ ಹೇಳ್ತೇವೆ. ಪ್ರತಿ 12 ವರ್ಷಗಳಿಗೊಮ್ಮೆ ಇದು ಸಂಭವಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ರೊಟೇಷನ್ ಬೇಸಿಸ್ ಮೇಲೆ ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜೈನ್ ಮತ್ತೆ ನಾಸಿಕ್ ನ ನಡುವೆ ಅದು ಸೀಕ್ವೆನ್ಸ್ ಆಗಿ ಬದಲಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅರ್ಧ ಕುಂಭ ಅಂತ ಇನ್ನೊಂದು ಬರುತ್ತೆ. ಸೊ ಅರ್ಧ ಕುಂಭವನ್ನ ನಾವು ಪ್ರತಿ 6 years ಅಂದ್ರೆ 6 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ. ಸೊ ಇದನ್ನ ಒಂದ್ಸತಿ ಪ್ರಯಾಗ್ರಾಜ್ನಲ್ಲಿ ನಡೆಸ್ತಾರೆ, ಒಂದ್ಸತಿ ಹರಿದ್ವಾರದಲ್ಲಿ ನಡೆಸ್ತಾರೆ. 2 ಪ್ಲೇಸಸ್ ಅಲ್ಲಿ ಮಾತ್ರ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನೆರಡು ಪ್ಲೇಸಸ್ಗಳು ಅರ್ಧ ಕುಂಭದಲ್ಲಿ ಬರೋದಿಲ್ಲ. ಸೊ ಅರ್ಧ ಕುಂಭದಲ್ಲಿ ಪ್ರಯಾಗ್ರಾಜ್ ಮತ್ತೆ ಹರಿದ್ವಾರ 2 ಪ್ಲೇಸಸ್ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಬಿಗ್ಗೆಸ್ಟ್ ಆಗಿರುತ್ತೆ. ಇದನ್ನ ನಾವು ಮಹಾಕುಂಭ ಅಂತ ಹೇಳ್ತೇವೆ. ಸೊ ಮಹಾಕುಂಭವನ್ನ ನಾವು ಎವ್ರಿ 144 years ಅಂದ್ರೆ 144 ವರ್ಷಗಳಿಗೊಮ್ಮೆ ಇದನ್ನ ನಡೆಸಲಾಗುತ್ತೆ. ಅಂದ್ರೆ 12 years ನಾವೇನ್ ಕುಂಭಮೇಳವನ್ನ ನೋಡಿದ್ವಿ ಸೊ ಅದು 12 cycles ಕಂಪ್ಲೀಟ್ ಆಗಬೇಕು. ಅಂದ್ರೆ 12 ಬಾರಿ ಅದು ಕಂಪ್ಲೀಟ್ ಆದ ನಂತರ ಸೊ ಒಂದು ಮೇಳವನ್ನ ನಡೆಸ್ತಾರೆ. ಆ ಬಿಗ್ಗೆಸ್ಟ್ ಮೇಳವನ್ನ ನಾವೇನಂತ ಕರಿತೀವಿ ಅಂದ್ರೆ ಮಹಾಕುಂಭ ಅಂತ ಕರಿತೇವೆ. ಸೊ ಮಹಾಕುಂಭನ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಪ್ರಯಾಗ್ರಾಜ್ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಮ್ಯಾಪ್ ಅಲ್ಲಿ ಎಲ್ಲಿ ನಡೆಸ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹರಿದ್ವಾರ. ಸೊ ಇಲ್ಲಿ ನೀವು ಉತ್ತರಾಖಂಡವನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನೀವು 0 year ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಉತ್ತರಾಖಂಡದ ಹರಿದ್ವಾರದಲ್ಲಿ 0 year ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಪ್ಲಸ್ 4 years ಅನ್ನ ಆಡ್ ಮಾಡಿಕೊಂಡ್ರೆ ಪ್ರಯಾಗ್ರಾಜ್ ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರಯಾಗ್ರಾಜ್ ಬರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ. ಸೊ ಇದಕ್ಕೆ 4 years ಆಡ್ ಮಾಡಿಕೊಂಡ್ರೆ ಸೊ ಉಜ್ಜೈನ್ ಬರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ. ಇದಕ್ಕೆ 4 years ಆಡ್ ಮಾಡಿಕೊಂಡ್ರೆ ತ್ರಿಂಬಕ್ ನಾಸಿಕ್ ನಲ್ಲಿ ಕಂಡಕ್ಟ್ ಮಾಡ್ತಾರೆ. ತ್ರಿಂಬಕ್ ನಾಸಿಕ್ ಬರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಅಲ್ಲಿಗೆ ಸೊ 12 years ಕಂಪ್ಲೀಟ್ ಆಯಿತು. ಅಂದ್ರೆ ಒಂದು ಸೈಕಲ್ ಕಂಪ್ಲೀಟ್ ಆಗ್ಲಿಕ್ಕೆ 12 ವರ್ಷಗಳನ್ನ ತೆಗೆದುಕೊಳ್ಳಲಾಗುತ್ತೆ. 12 ವರ್ಷಗಳು ಇಂಟು 12 ಬಾರಿ ಕಂಪ್ಲೀಟ್ ಆದಾಗ ನಡೆಸ್ತಕ್ಕಂಥ ಒಂದು ದೊಡ್ಡ ಇವೆಂಟ್ ಅನ್ನ ಮಹಾಕುಂಭ ಮೇಳ ಅಂತ ಕರಿತೇವೆ. ಸೊ ಹರಿದ್ವಾರದಲ್ಲಿ ನಡೀತಕ್ಕಂಥ ಮೇಳ ಏನಿರುತ್ತೆ ಸೊ ಅದನ್ನ ಗಂಗಾ ನದಿ ಕಾನ್ಫ್ಲುಯೆನ್ಸ್ ಅಲ್ಲಿ ನಡೆಸಲಾಗುತ್ತೆ. ಪ್ರಯಾಗ್ರಾಜ್ನಲ್ಲಿ ನಡೀತಕ್ಕಂಥದ್ದು ಗಂಗಾ, ಯಮುನಾ ಮತ್ತು ಸರಸ್ವತಿಯಲ್ಲಿ. ಸೊ ಅದಾದ್ಮೇಲೆ ಉಜ್ಜೈನಲ್ಲಿ ನಡೀತಕ್ಕಂಥದ್ದು ಅಂದ್ರೆ
ಉಜ್ಜಯಿನಲ್ಲಿ ಶಿಪ್ರಾ ನದಿಯ ಬಳಿ ನಡೆಸಲಾಗುತ್ತೆ, ಮತ್ತು ತ್ರಿಂಬಕ್ ನಾಸಿಕ್ನಲ್ಲಿ ಗೋದಾವರಿ ನದಿಯ ಬಳಿ ಈ ಒಂದು ಈವೆಂಟನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಪ್ರಧಾನಮಂತ್ರಿ ಝೆಡ್ ಮೋರ್ ಸುರಂಗವನ್ನು ಎಲ್ಲಿ ಉದ್ಘಾಟಿಸಿದರು? ಸೊ ವೇರ್ ಡಿಡ್ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ದಿ ಝೆಡ್ ಮೋರ್ ಟನಲ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದನ್ನ ಸೋನಾಮಾರ್ಗ್ನಲ್ಲಿ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದು ಝೆಡ್ ಮೋರ್ ಟನಲ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಫಾರ್ ಎಕ್ಸಾಂಪಲ್, ಈ ಒಂದು ಚಿತ್ರದಲ್ಲಿ ನ್ಯಾಷನಲ್ ಹೈವೇ ನಂಬರ್ 1 ಅನ್ನು ನಾವಿಲ್ಲಿ ಮಾರ್ಕ್ ಮಾಡಿದ್ದೇವೆ. ಸೊ ದಿಸ್ ಪಾರ್ಟ್ ಆಫ್ ದಿ ಮ್ಯಾಪ್ ಈಸ್ ಜಮ್ಮು ಅಂಡ್ ಕಾಶ್ಮೀರ್. ಸೊ ಈ ಒಂದು ಪಾರ್ಟ್ ಅನ್ನು ನಾವು ಲದಾಖ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉರಿ, ಬಾರಾಮುಲ್ಲಾ ಮತ್ತು ಶ್ರೀನಗರವನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಇರುತ್ತೆ. ಸೊ ಈ ಕಡೆ ಲಡಾಖ್ಗೆ ಬಂದಾಗ ಕಾರ್ಗಿಲ್ ಮತ್ತು ಲೇ ಅನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಇರುತ್ತೆ. ಸೊ ಈಗ ಈ ಒಂದು ಝೆಡ್ ಟನಲ್ ಏನಿರುತ್ತೆ, ಸೊ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಿಟ್ವೀನ್ ಶ್ರೀನಗರ್ ಮತ್ತು ಕಾರ್ಗಿಲ್. ಸೊ ಇಲ್ಲಿ ಈ ಒಂದು ಮ್ಯಾಪ್ನಲ್ಲಿ ನಾನು ಶ್ರೀನಗರ್ ಮತ್ತು ಕಾರ್ಗಿಲ್ ಅನ್ನು ಮಾತ್ರ ತಗೊಂಡಿದ್ದೇನೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಮ್ಯಾಪಲ್ಲಿ ನೋಡಿ, ಶ್ರೀನಗರ್ ಸ್ಟಾರ್ಟ್ಸ್ ಹಿಯರ್, ಕಾರ್ಗಿಲ್ ಎಂಡ್ಸ್ ಹಿಯರ್. ಸೊ ಶ್ರೀನಗರ್ ಮತ್ತು ಕಾರ್ಗಿಲ್ ಎರಡು ಕೂಡ, ಸೊ ಒಂದು ಶ್ರೀನಗರ್ ಬಂದು ಜಮ್ಮು ಕಾಶ್ಮೀರಲ್ಲಿ ಬರುತ್ತೆ, ಕಾರ್ಗಿಲ್ ಬಂದು ಲಡಾಖ್ನಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಇವೆರಡು ಪಾಯಿಂಟ್ಗಳ ನಡುವೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಮಾರ್ಗವನ್ನು ನಾವೇನಂತ ಕರಿತೀವಿ ಅಂದರೆ ಝೆಡ್ ಮಾರ್ ಅಂತ ಹೇಳ್ತೇವೆ. ಸೊ ಈ ಝೆಡ್ ಮಾರ್ ಏನಿದೆ, ಇದು 6.5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದನ್ನ ಈಗ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೊ ದಿಸ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಶ್ರೀನಗರ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಎಂಡ್ ಪಾಯಿಂಟ್ ಆಫ್ ಕಾರ್ಗಿಲ್ ಆಗಿರುತ್ತೆ. ಅಂದ್ರೆ ಕಾರ್ಗಿಲ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಶ್ರೀನಗರ್ ನಮಗೆ ಗೊತ್ತು ಜಮ್ಮು ಕಾಶ್ಮೀರ್ನಲ್ಲಿ ಬರುತ್ತೆ, ಕಾರ್ಗಿಲ್ ಬರ್ತಕ್ಕಂಥದ್ದು ಲಡಾಖ್ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಸರ್ಕಲ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು 2 ಪಾಯಿಂಟ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಒಂದನ್ನ ಗಗನ್ಗಿರ್ ಅಂತ ಕರಿತೇವೆ. ಸೊ ಈ ಪಾಯಿಂಟ್ ಅನ್ನು ನಾವು ಸೋನ್ಮಾರ್ಗ್ ಅಂತ ಕರಿತೇವೆ. ಸೊ ಮುಂಚೆ ಈ ಆರೆಂಜ್ ಲೈನ್ ಇಲ್ಲೇನು ಕಾಣ್ತಾ ಇದೆ, ಸೊ ಈ ಒಂದು ಮಾರ್ಗವನ್ನ ಇಷ್ಟು ದಿನ ಯೂಸ್ ಮಾಡ್ತಾ ಇದ್ರು. ಈಗ ಇದನ್ನ ಸ್ಟ್ರೇಟ್ ಆಗಿ ಡೆವಲಪ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಯಾವಾಗೂ ಅಷ್ಟೇ ಸ್ಟ್ರೇಟ್ ಆಗಿ ಡೆವಲಪ್ ಮಾಡಿದ್ರೆ ಡಿಸ್ಟೆನ್ಸು ಕಡಿಮೆ ಆಗುತ್ತೆ, ಟೈಮ್ ಆಫ್ ಟ್ರಾವೆಲ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಸ್ಟ್ರೇಟ್ ಆಗಿ ಡೆವಲಪ್ ಮಾಡಿದ ಕಾರಣದಿಂದ ಇದು 6.5 ಕಿಲೋಮೀಟರ್ ಉದ್ದವನ್ನು ಹೊಂದಿರತಕ್ಕಂಥ ಒಂದು ರಸ್ತೆ ಮಾರ್ಗವಾಗಿರುತ್ತೆ. ಸೊ ಇದೇ ಒಂದು ರಸ್ತೆ ಮಾರ್ಗದಲ್ಲಿ ಇನ್ನೊಂದು ರಸ್ತೆಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದಿ ಒರಿಜಿನಲ್ ಪಾತ್. ಸೊ ಈ ಒಂದು ಆರೆಂಜ್ ಲೈನ್ ಏನಿದೆ, ಸೊ ಇದು ಮುಂಚೆ ಇದ್ದಿದ್ದು, ಈಗ ರೆಡ್ ಲೈನ್ ಏನಿದೆ, ಸೊ ಇದು ಇವಾಗ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ನಾವು ಝೋಜಿಲಾ ಟನಲ್ ಅಂತ ಕರಿತೇವೆ. ಸೊ ಇದನ್ನು ಕೂಡ ಆಲ್ರೆಡಿ ಡೆವಲಪ್ ಮಾಡ್ತಾ ಇದ್ದಾರೆ. ಇದು 14.1.15 ಕಿಲೋಮೀಟರ್ ಉದ್ದವಿರ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಇವೆರಡನ್ನೂ ಡೆವಲಪ್ ಮಾಡುವ ಮುಖಾಂತರ ಸೊ ಈ ಒಂದು ಪ್ರದೇಶದಲ್ಲಿ ಆಲ್ ವೆದರ್ ಕನೆಕ್ಟಿವಿಟಿ ಅಂದರೆ ಎಲ್ಲ ಹವಾಮಾನಗಳಲ್ಲೂ ಬಳಸಬಹುದಾಗಿರ್ತಕ್ಕಂಥ ರಸ್ತೆಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಭಾಗದಲ್ಲಿ ರಸ್ತೆಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ವಿ ನೋ ದಟ್ ಸೊ ವಿ ಹ್ಯಾವ್ ಪ್ರಾಬ್ಲಮ್ ವಿತ್ ಪಾಕಿಸ್ತಾನ್ ಅಂಡ್ ಚೈನಾ. ಸೊ ಈ ಪ್ರದೇಶದಲ್ಲಿ ಗಡಿ ಭಾಗಗಳಲ್ಲಿ ನಮಗೆ ಸಮಸ್ಯೆ ಇರುವ ಕಾರಣದಿಂದ ಸಪೋಸ್ ಏನಾದರೂ ಕಾನ್ಫ್ಲಿಕ್ಟ್ ಆದರೆ ನಮ್ಮ ಮಿಲಿಟರಿಯನ್ನು ತ್ವರಿತವಾಗಿ ಆ ಪ್ರದೇಶಗಳಿಗೆ ನಾವು ಕಳಿಸಬೇಕಾಗಿದ್ದರೆ ನಮ್ಮ ರಸ್ತೆ ಮಾರ್ಗಗಳು ಉತ್ತಮವಾಗಿರಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಕೂಡ ಇದು ಸ್ಟ್ರಾಟಜಿಕಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಈ ಒಂದು ಮಾರ್ಗವನ್ನ ನಾವು ಝೆಡ್ ಮೋರ್ ಟನಲ್ ಅಂತ ಹೇಳ್ತೇವೆ. ಸೊ ಇದನ್ನ ಜಮ್ಮು ಕಾಶ್ಮೀರ್ ಸೋನಾಮಾರ್ಗ್ನಲ್ಲಿ ಈಗ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಟನಲ್ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 6.5 ಕಿಲೋಮೀಟರ್ ಉದ್ದವನ್ನ ಹೊಂದಿರುತ್ತೆ. ಸೊ ಇದು 2 ಲೇನ್ ರೋಡ್ ಆಗಿರುತ್ತೆ, ಅಂದ್ರೆ 2 ಪಥಗಳನ್ನ ಹೊಂದಿರತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದು ಗಗನ್ಗಿರ್ ಮತ್ತೆ ಸೋನ್ಮಾರ್ಗ್ ಎರಡನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಈ ರಸ್ತೆಯನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ 8650 ಅಡಿ ಎತ್ತರದಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2015 ಅಲ್ಲಿ ಸ್ಟಾರ್ಟ್ ಮಾಡಿ 2025ರಲ್ಲಿ ಅಂದ್ರೆ 10 ವರ್ಷಗಳ ಕಾಲ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಅವರು ಸಮಯವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದು ಈ ಒಂದು ಎಂಟೈರ್ ಸ್ಟ್ರೆಚ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಮಧ್ಯದಲ್ಲಿ ಇನ್ನೊಂದು ರಸ್ತೆ ಮಾರ್ಗ ಬರುತ್ತೆ, ಅದನ್ನು ನಾವು ಝೋಜಿಲಾ ಟನಲ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಸಪೋಸ್ ಟು ಬಿ ಕಂಪ್ಲೀಟೆಡ್ ಬೈ 2028. ಅಂದ್ರೆ ಈ ಝೋಜಿಲಾ ಟನಲ್ ಏನಿದೆ ಸೊ ಇದನ್ನ 2028ಕ್ಕೆ ಕಂಪ್ಲೀಟ್ ಮಾಡಲಾಗುತ್ತೆ. ಸೊ ಈ ಟನಲ್ ಕೂಡ ಕಂಪ್ಲೀಟ್ ಆಗೋದರೆ ಸೊ ಮುಂಚೆ ಇದ್ದಂತಹ 49 ಕಿಲೋಮೀಟರ್ ರಸ್ತೆ ಏನಿತ್ತು ಸೊ ಅದೀಗ 43 ಕಿಲೋಮೀಟರ್ಸ್ಗೆ ರೆಡ್ಯೂಸ್ ಆಗುತ್ತೆ. ಅಂದ್ರೆ ಸರಿಸುಮಾರು 6 ಕಿಲೋಮೀಟರ್ ವಿಸ್ತೀರ್ಣವನ್ನ ನಾವು ಕಡಿಮೆ
ಮಾಡ್ಬೋದಾಗಿರುತ್ತೆ. ಸೊ 6 ಕಿಲೋಮೀಟರ್ ಏನಾ ಅಂತ ನಮ್ಗೆ ಅನ್ಸುತ್ತೆ. ಸೊ ಇಫ್ ಯು ಲುಕ್ ಅಟ್ ದಿ ನಂಬರ್ಸ್ ಇಟ್ ಲುಕ್ಸ್ ಲೈಕ್ ಜಸ್ಟ್ 6 ಕಿಲೋಮೀಟರ್ಸ್. ಬಟ್ ನಮ್ಮ ಈ ಒಂದು ಇನ್ನರ್ ಪಾರ್ಟ್ ಆಫ್ ಇಂಡಿಯಾದಲ್ಲಿರ್ತಕ್ಕಂಥ ಟೆರೈನ್ಗೂ ಈ ನಾರ್ತಲ್ಲಿ ಇರ್ತಕ್ಕಂಥ ಭೂ ಪ್ರದೇಶಕ್ಕೂ ಸಾಕಷ್ಟು ವ್ಯತ್ಯಾಸವಾಗಿರುತ್ತೆ. ಸೊ ಅಲ್ಲಿ ಈ ಒಂದು ಮೌಂಟೇನಸ್ ಪಾರ್ಟ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಭಾಗದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ತುಂಬಾ ಚಾಲೆಂಜಿಂಗ್. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಅಲ್ಲಿರ್ತಕ್ಕಂಥ ಎಕ್ಸ್ಟ್ರೀಮ್ ಲೋ ಟೆಂಪರೇಚರ್ ಕೂಡ. ಸೊ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಕ್ಕಂಥದ್ದು ತುಂಬಾ ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ 6 ಕಿಲೋಮೀಟರ್ ರಿಡಕ್ಷನ್ ಇಸ್ ಅ ಗ್ರೇಟ್ ಥಿಂಗ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಅಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ವೆಹಿಕಲ್ಸ್ಗಳ ಸ್ಪೀಡ್ ಕೂಡ ಈಗ ಇಂಪ್ರೂವ್ ಆಗುತ್ತೆ. ಮುಂಚೆ 30 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಚಲಿಸಬೇಕಾಗಿತ್ತು. ಸೊ ಈ ಮಾರ್ಗಗಳನ್ನು ಡೆವಲಪ್ ಮಾಡಿರುವ ಕಾರಣದಿಂದ 70 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ನಾವು ವೆಹಿಕಲ್ಸ್ ಅನ್ನ ಡ್ರೈವ್ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಲಡಾಖ್ಗೆ ರೀಚ್ ಆಗಲಿಕ್ಕೆ ನಮಗೆ ಉತ್ತಮವಾಗಿರ್ತಕ್ಕಂಥ ರಸ್ತೆ ಮಾರ್ಗಗಳನ್ನು ಇಲ್ಲಿ ಡೆವಲಪ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಒಟ್ಟು ವೆಚ್ಚ ಎಷ್ಟಾಗಿರುತ್ತೆ ಅಂದ್ರೆ 2700 ಕ್ರೋರ್ಸ್ ಅಷ್ಟು ವೆಚ್ಚವನ್ನ ಇಲ್ಲಿ ಸ್ಪೆಂಡ್ ಮಾಡಲಾಗಿರುತ್ತೆ. ಸೊ ಇದ್ರ ಜೊತೆಗೆ ಒಂದು ಪ್ಯಾರಲಲ್ 7.5 ಮೀಟರ್ ವೈಡ್ ಎಸ್ಕೇಪ್ ಪ್ಯಾಸೇಜ್ ಅನ್ನ ಕೂಡ ಅಲ್ಲಿ ಡೆವಲಪ್ ಮಾಡಿರ್ತಾರೆ. ಯಾಕಂದ್ರೆ ಸೊ ಅಲ್ಲೇನಾದ್ರೂ ಅವಲಾಂಚೆಸ್ ಅಥವಾ ಲ್ಯಾಂಡ್ ಸ್ಲೈಡ್ಗಳು ಏನಾದ್ರೂ ಆದ್ರೆ ಸೊ ಒಂದು ಎಸ್ಕೇಪ್ ರೋಡ್ ಕೂಡ ಇರಬೇಕಾಗಿರುತ್ತೆ. ಆ ರಸ್ತೆ ಮಾರ್ಗ ಏನಿರುತ್ತೆ ಅದಕ್ಕೆ ಪ್ಯಾರಲಲ್ ಆಗಿ ಸೊ ಇನ್ನೊಂದು ರಸ್ತೆ ಮಾರ್ಗವನ್ನು ಕೂಡ ಎಸ್ಕೇಪ್ ರೂಟ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ತುಂಬಾ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ರಸ್ತೆಯನ್ನು ನಾವು ಆಲ್ ವೆದರ್ ಕನೆಕ್ಟಿವಿಟಿ ಅಂತ ಹೇಳ್ತೇವೆ. ಅಂದ್ರೆ ಇವನ್ ಇನ್ ವಿಂಟರ್ ಅಂದ್ರೆ ತುಂಬಾ ಚಳಿಗಾಲದಲ್ಲೂ ಕೂಡ ಈ ಒಂದು ರಸ್ತೆಯನ್ನು ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಅಲ್ಲಾಗ್ತಕ್ಕಂಥ ಲ್ಯಾಂಡ್ ಸ್ಲೈಡ್ಗಳಾಗಿರ್ಬೋದು ಅಥವಾ ಅವಲಾಂಚೆಗಳಾಗಿರ್ಬೋದು ಅದನ್ನ ಬೈಪಾಸ್ ಮಾಡ್ತಕ್ಕಂಥ ಒಂದು ರಸ್ತೆ ಮಾರ್ಗವಾಗಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಕ್ರಿಟಿಕಲಿ ವೆರಿ ಇಂಪಾರ್ಟೆಂಟ್ ಝೋನ್ ಆಗಿರ್ತಕ್ಕಂಥ ಲಡಾಖ್ ರೀಜನ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಮಾರ್ಗವನ್ನ ಡೆವಲಪ್ ಮಾಡಿರುವ ಕಾರಣದಿಂದ ಈ ಸೋನ್ಮಾರ್ಗ್ ಪ್ರದೇಶ ಏನಿದೆ ಸೊ ಇದರಲ್ಲಿ ಟೂರಿಸಂ ಅಥವಾ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಎಕನಾಮಿಕ್ ಆಕ್ಟಿವಿಟೀಸ್ ಕೂಡ ಇಲ್ಲಿ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಈಶಾನ್ಯದಲ್ಲಿ ಇನ್ರೋಡ್ ಯೋಜನೆಯ ಪ್ರಾಥಮಿಕ ಉದ್ದೇಶ ಏನು? ಈಶಾನ್ಯ ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಫಾರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಇನ್ರೋಡ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಇದರ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೈಸರ್ಗಿಕ ರಬ್ಬರ್ನ ಗುಣಮಟ್ಟವನ್ನ ಹೆಚ್ಚಿಸ್ತಕ್ಕಂಥದ್ದು ಅಂದ್ರೆ ಟು ಎನ್ಹಾನ್ಸ್ ದ ಕ್ವಾಲಿಟಿ ಆಫ್ ನ್ಯಾಚುರಲ್ ರಬ್ಬರ್. ಸೊ ಈ ಕ್ವಾಲಿಟಿ ಆಫ್ ನ್ಯಾಚುರಲ್ ರಬ್ಬರ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಇನ್ರೋಡ್ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮಗೆ ಇನ್ರೋಡ್ ಫುಲ್ ಫಾರ್ಮ್ ಏನು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ರೋಡ್ ಅನ್ನು ನಾವು ಇಂಡಿಯನ್ ನ್ಯಾಚುರಲ್ ರಬ್ಬರ್ ಆಪರೇಷನ್ಸ್ ಫಾರ್ ಅಸಿಸ್ಟೆಡ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ನಾರ್ತ್ ಈಸ್ಟ್ ಇಂಡಿಯಾಗೆ ಸಂಬಂಧಪಟ್ಟಂತೆ. ಸೊ ಎನ್ಹಾನ್ಸ್ ದಿ ಕ್ವಾಲಿಟಿ ಆಫ್ ನ್ಯಾಚುರಲ್ ರಬ್ಬರ್ ಅಲ್ಲಿ ಬೆಳೀತಕ್ಕಂಥ ಒಂದು ಅಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ನೈಸರ್ಗಿಕ ರಬ್ಬರ್ ಏನಿರುತ್ತೆ ಅದರ ಗುಣಮಟ್ಟವನ್ನ ಹೆಚ್ಚು ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇನ್ರೋಡ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ದ ಕ್ವಾಲಿಟಿ ಆಫ್ ನ್ಯಾಚುರಲ್ ರಬ್ಬರ್ ಅನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಆ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಅಥವಾ ಕೌಶಲ್ಯ ಏನಿರುತ್ತೆ ಅದನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆಟೋಮೇಟಿವ್ ಟೈರ್ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್, ಅಪೋಲೋ, ಸಿಯೆಟ್, ಜೆಕೆ ಮತ್ತೆ MRF ಇವರೆಲ್ಲ ಬಿಕಾಸ್ ಅವ್ರಿಗೂ ಕೂಡ ಈ ಒಂದು ರಾ ಮೆಟೀರಿಯಲ್ ಅಥವಾ ಅವರ ಮ್ಯಾನುಫ್ಯಾಕ್ಚರಿಂಗ್ಗೆ ರಬ್ಬರ್ ಅಂತಕ್ಕಂಥದ್ದು ತುಂಬಾ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ರಾ ಮೆಟೀರಿಯಲ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅವರೆಲ್ಲ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಫಿನಾನ್ಷಿಯಲಿ ಆರ್ಥಿಕವಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದರ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನವನ್ನು ನಾವು ನೋಡೋದಾದ್ರೆ ರಬ್ಬರ್ ಬೋರ್ಡ್ ಆಫ್ ಇಂಡಿಯಾ ಇಸ್ ಓವರ್ ಸೀಯಿಂಗ್ ದಿ ಇಂಪ್ಲಿಮೆಂಟೇಷನ್ ಅಂದ್ರೆ ನಮ್ಮ ಭಾರತ ದೇಶದ ರಬ್ಬರ್ ಮಂಡಳಿ ಏನಿರುತ್ತೆ ಸೊ ಇವರು ಈ ಒಂದು ಕಾರ್ಯಕ್ರಮವನ್ನ ಅಥವಾ ಪ್ರಾಜೆಕ್ಟ್ ಅನ್ನ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ಸೊ ಅದನ್ನೆಲ್ಲ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಭಾರತೀಯ ರಬ್ಬರ್ ಮಂಡಳಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6.
DRDO ಅಭಿವೃದ್ಧಿಪಡಿಸಿದ ಹಿಮಕವಚ್ ಬಹುಪದರದ ಉಡುಪು ವ್ಯವಸ್ಥೆಯನ್ನು ಯಾವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ? ಸೊ ವಾಟ್ ಈಸ್ ಹಿಮಕವಚ್? ಮಲ್ಟಿ ಲೇಯರ್ ಕ್ಲೋತಿಂಗ್ ಸಿಸ್ಟಮ್ ಡೆವಲಪ್ಡ್ ಬೈ DRDO ಡಿಸೈನ್ಡ್ ಫಾರ್. ಸೊ ಈ ಕ್ಲೋತ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಮಕವಚ್ ಅಂತ ಹೇಳ್ತೇವೆ. ನೋಡಿ ಹೆಸರಲ್ಲೇ ಗೊತ್ತಾಗುತ್ತೆ, ಹಿಮ್ ಅಂದ್ರೆ ಚಳಿ. ಸೊ ಆ ಒಂದು ಪ್ರದೇಶದಲ್ಲಿ ಅಂದ್ರೆ ನಮ್ಮ ನಾರ್ತ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಬಹಳ ಚಳಿ ಇರುತ್ತೆ. ಸೊ ಆ ಒಂದು ಪ್ರದೇಶದಲ್ಲಿ ನಮ್ಮ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಾರೆ. ಆ ಒಂದು ಚಳಿಯನ್ನು ತಡ್ಕೊಳ್ಳಿಕ್ಕೆ ಒಂದು ಹೊಸ ಉಡುಪನ್ನ ಅವರು ತಯಾರಿ ಮಾಡಿರ್ತಾರೆ DRDO ಅವರು. ಸೊ ಈ ಒಂದು ಉಡುಪನ್ನ ನಾವು ಹಿಮ ಕವಚ್ ಅಂತ ಹೇಳ್ತೇವೆ. ಸೊ ಇದು ತೀವ್ರ ಚಳಿ ಅಥವಾ ಶೀತ ಹವಾಮಾನದಿಂದ ರಕ್ಷಣೆ ಕೊಡ್ಲಿಕ್ಕೆ ಅಂದ್ರೆ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ ಇಂದ ಪ್ರೊಟೆಕ್ಷನ್ ಅನ್ನ ಕೊಡ್ಲಿಕ್ಕೆ ಸೊ ಈ ಒಂದು ಹಿಮ ಕವಚ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು 3 ಲೇಯರ್ಸ್ ಇರುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಟೆಂಪರೇಚರ್ನ ಆಧಾರದ ಮೇಲೆ ತುಂಬಾ ಟೆಂಪರೇಚರ್ ಬಹಳ ಕಡಿಮೆ ಇದ್ರೆ 3 ಲೇಯರ್ ಯೂಸ್ ಮಾಡಬೇಕು, ಸ್ವಲ್ಪ ಬೆಟರ್ ಇದ್ರೆ ಡಬಲ್ ಲೇಯರ್, ಇನ್ನೂ ಸ್ವಲ್ಪ ಬೆಟರ್ ಇದ್ರೆ 1 ಲೇಯರ್ ಯೂಸ್ ಮಾಡ್ತಕ್ಕಂಥ ಒಂದು ಕವಚವನ್ನ ನಾವು ಹಿಮ ಕವಚ್ ಅಂತ ಹೇಳ್ತೇವೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ DRDO ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಕೋಲ್ಡ್ ಅಲ್ಲಿರ್ತಕ್ಕಂಥ ಒಂದು ಶೀತ ಟೆಂಪರೇಚರ್ನ ಆಧಾರದ ಮೇಲೆ ಸೊ ನಾವು ಅದರ ಲೇಯರ್ಸ್ ಅನ್ನ ಡಿಸೈಡ್ ಮಾಡಿಕೊಂಡು ಅದನ್ನ ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಹಿಮ ಕವಚ ಏನಿದೆ, ಆಸ್ ಐ ಟೋಲ್ಡ್ ಬಿಫೋರ್, ಯು ಕ್ಯಾನ್ ಆ್ಯಡ್ ಆರ್ ರಿಮೂವ್ ಲೇಯರ್ಸ್. ಅಂದರೆ ಅದರ ಲೇಯರ್ಸ್ ಏನಿರುತ್ತೆ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ರಿಮೂವ್ ಮಾಡ್ಕೊಳ್ಬೋದು. +20 ಡಿಗ್ರಿ ಸೆಲ್ಸಿಯಸ್ನಿಂದ -60 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದು ನಮ್ಮ ಹ್ಯೂಮನ್ಸ್ ಅಥವಾ ಅಲ್ಲಿ ಬಾರ್ಡರ್ಸಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಮಿಲಿಟರಿ ಯಾರು ಇರ್ತಾರೆ ಸೊ ಅವ್ರಿಗೆ ಒಂದು ಶಾಖವನ್ನು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಾಮ್ತನ್ನು ಕೊಡ್ತಕ್ಕಂಥ ಒಂದು ಕ್ಲೋತ್ ಆಗಿ ಸೊ ನಾವು ಇದನ್ನು ಬಳಕೆ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಇತ್ತೀಚೆಗೆ ಯಾವ ಹೊಸ ಉತ್ಪನ್ನವನ್ನು ಬಿಡುಗಡೆ ಮಾಡಿದೆ? ಸೊ ವಾಟ್ ನ್ಯೂ ಪ್ರಾಡಕ್ಟ್ ವಾಸ್ ರೀಸೆಂಟ್ಲಿ ಲಾಂಚ್ ಬೈ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ರೀಸೆಂಟ್ಲಿ ಅವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಯಾವುದು ಅಂದ್ರೆ ಟಲುವಿನ್ ಅಂತ ಹೇಳ್ತೇವೆ. ಅಂದ್ರೆ ಸರ್ ಹಾಗಿದ್ರೆ ಟಲುವಿನ್ ಇಷ್ಟು ದಿನ ಗೊತ್ತಿರಲಿಲ್ವಾ? ಸೊ ಡೆಫಿನೆಟ್ಲಿ ಇದು ಗೊತ್ತಿರ್ತಕ್ಕಂಥ ಒಂದು ರಾಸಾಯನಿಕ ವಸ್ತುವಾಗಿರುತ್ತೆ. ಬಟ್ ನಾವು ನಮ್ಮ ಭಾರತ ದೇಶದಲ್ಲಿ ಈ ಟಲುವಿನ್ ಏನಿರುತ್ತೆ ಸೊ ಇದನ್ನ ಹೆಚ್ಚು ಬೇರೆ ರಾಷ್ಟ್ರದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ನಾವು ತುಂಬಾ ಕಡಿಮೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಸೊ ಆ ನಿಟ್ಟಿನಲ್ಲಿ ಬೇರೆ ರಾಷ್ಟ್ರಗಳ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿ ಏನಿರುತ್ತೆ ಸೊ ಅದನ್ನ ಕಡಿಮೆ ಮಾಡುವ ಸಲುವಾಗಿ ಸೊ ಟಲುವಿನ್ ಅನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಮಂಗಳೂರು ರಿಫೈನರಿ ಮತ್ತೆ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಏನಿರುತ್ತೆ ಸೊ ಅವರು ತಯಾರಿ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಏನಿದು ಟಲುವಿನ್, ಇದನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ, ಸೊ ಇದರಿಂದ ನಮ್ಮ ಭಾರತ ದೇಶಕ್ಕೆ ಆರ್ಥಿಕವಾಗಿ ಯಾವ ರೀತಿ ಅಡ್ವಾಂಟೇಜ್ ಆಗುತ್ತೆ ಸೊ ಎಲ್ಲ ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ ಲಿಮಿಟೆಡ್ ವತಿಯಿಂದ ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿರ್ತಾರೆ. ಈ ಒಂದು ಪ್ರಾಡಕ್ಟನ್ನು ನಾವು ಟಲುವಿನ್ ಅಂತ ಹೇಳ್ತೇವೆ. ಸೊ ಇದೊಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿರುತ್ತೆ. ಆರೋಮ್ಯಾಟಿಕ್ ಅಂದರೆ ಸೊ ಅದರ ಸ್ಮೆಲ್ ಸ್ವಲ್ಪ ಸುಗಂಧ ರೀತಿಯಲ್ಲಿ ಸ್ಮೆಲ್ ಇರುತ್ತೆ. ಹೈಡ್ರೋಕಾರ್ಬನ್ ಅಂದರೆ ಸೊ ಅದರಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇವೆರಡು ಯೂನಿಟ್ಸಿಂದ ರಚನೆ ಆಗಿರುವ ಕಾರಣದಿಂದ ಇದನ್ನು ನಾವು ಹೈಡ್ರೋಕಾರ್ಬನ್ ಅಂತ ಕರೀತೇವೆ. ಸೊ ಇದರ ಯೂಸಸ್ ಏನಕ್ಕೆ ಇದನ್ನು ನಾವು ಬಳಕೆ ಮಾಡ್ತೀವಿ ಅಂದರೆ ಫಾರ್ಮಾಸ್ಯೂಟಿಕಲ್ಸ್ ಅಂದ್ರೆ ನಾವು ಸೇವನೆ ಮಾಡ್ತಕ್ಕಂಥ ಔಷಧಿಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತೆ, ರಾಸಾಯನಿಕಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ, ಪೇಂಟ್ ಅಲ್ಲಿ ಬಳಸಲಾಗುತ್ತೆ. ಅದಾದ್ಮೇಲೆ ಡಿಫೆನ್ಸ್ ಅಂದ್ರೆ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ TNT ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಟ್ರೈ ನೈಟ್ರೋ ಟಲುವಿನ್ ಅಂತ ಹೇಳ್ತೇವೆ. ಸೊ ಇದನ್ನ ಎಕ್ಸ್ಪ್ಲೋಸಿವ್ಸ್ ಅಥವಾ ಸ್ಫೋಟಕಗಳಲ್ಲಿ ಬಳಕೆ ಮಾಡ್ತಾರೆ. ಸೊ ನಮ್ಮ ಮಿಲಿಟರಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಸ್ಫೋಟಕಗಳಲ್ಲಿ ಸೊ ಇದನ್ನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಿ ಟ್ರೈ ನೈಟ್ರೋ ಟಲುವಿನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದರಿಂದ ಇದು ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಆನ್ಯುವಲ್ ಡಿಮ್ಯಾಂಡ್ ಅಂದ್ರೆ ವಾರ್ಷಿಕವಾಗಿ ನಮಗೆ ಇದು ಎಷ್ಟು ಬೇಕಾಗುತ್ತೆ ಅಂದ್ರೆ 650 TMT, ಬಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಈಸ್ ಅರೌಂಡ್ 160 TMT. ಅಂದರೆ ನಮಗೆ ವಾರ್ಷಿಕವಾಗಿ 650 TMT ಅಷ್ಟು ಬೇಕಾಗಿರುತ್ತೆ. ಬಟ್ ನಾವು ಈಗ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು 160 TMT ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಡಿಫ್ರೆನ್ಸ್ ಏನಿದೆ ಸೊ ಅಷ್ಟು ಟಲುವಿನ್ಗೆ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಇವರು ಏನು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಈಗೇನು ಸ್ಟಾರ್ಟ್ ಮಾಡಿದ್ದಾರೆ, ಅವರು ವರ್ಷಕ್ಕೆ 40 TMT ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರ್ತಾರೆ.
ಸೊ ಇದರಿಂದ ನಮ್ಮ ಭಾರತ ದೇಶದ ಡಿಪೆಂಡೆನ್ಸಿ ಏನಾಗುತ್ತೆ, ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇದು ಎಷ್ಟು ಫಾರಿನ್ ಎಕ್ಸ್ಚೇಂಜ್ ಅನ್ನು ನಮಗೆ ಸೇವ್ ಮಾಡಿಸುತ್ತೆ ಅಂದರೆ $3 million ಅಷ್ಟು ಫಾರಿನ್ ಎಕ್ಸ್ಚೇಂಜ್ ಅನ್ನು ನಾವು ಸೇವ್ ಮಾಡ್ಬೋದಾಗಿರುತ್ತೆ. ಏನಿದು ವಿದೇಶಿ ಮೀಸಲು ಅಂದರೆ ಟಲ್ವಿಲನ್ನು ನಾವು ಬೇರೆ ದೇಶಗಳಿಂದ ಖರೀದಿ ಮಾಡಬೇಕಾಗಿದ್ರೆ ಡಾಲರ್ಸ್ನಲ್ಲಿ ನಾವು ಪೇ ಮಾಡಿ ಅದನ್ನು ಖರೀದಿ ಮಾಡಬೇಕಾಗಿರುತ್ತೆ. ನಮಗೆ ಡಾಲರ್ಸ್ ಹೆಂಗೆ ಬರುತ್ತಂದರೆ ನಾವು ವಿದೇಶಕ್ಕೆ ನಮ್ಮ ವಸ್ತುಗಳನ್ನು ಮಾರಾಟ ಮಾಡಿದಾಗ ಅವರು ಡಾಲರ್ಸಲ್ಲಿ ಕೊಂಡುಕೊಂಡಾಗ ಆ ಡಾಲರ್ಸನ್ನು ನಾವು ಸೇವ್ ಮಾಡ್ಕೊಂಡಿರ್ತೇವೆ. ಸೊ ಈಗ $3 million ಅಷ್ಟು ಹಣವನ್ನು ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಸೇವ್ ಮಾಡ್ಬೋದಾಗಿರುತ್ತೆ. ಅಷ್ಟು ಹಣವನ್ನು ನಾವು ಬೇರೆ ಟ್ರೇಡ್ಗೆ ಉಪಯೋಗ ಮಾಡ್ತಕ್ಕಂಥದ್ದು. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಟಲ್ವಿನ್ನ ಕೆಮಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಯಿತು. ಸೊ ಇದು ಇಂಡಸ್ಟ್ರೀಸ್ಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಒಂದು ಸಾಲ್ವೆಂಟ್ ಅಥವಾ ದ್ರಾವಕವಾಗಿ ಇದನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕೆಮಿಕಲ್ ಫಾರ್ಮುಲಾ C7H8 ಇದರ ರಾಸಾಯನಿಕವಾಗಿರ್ತಕ್ಕಂಥ ಸೂತ್ರವಾಗಿರುತ್ತೆ. ಸೊ ಇದು ಕಲರ್ಲೆಸ್, ಬಣ್ಣರಹಿತವಾಗಿರುತ್ತೆ. ವಾಟರ್ ಇನ್ಸಾಲ್ಯುಬಲ್ ಲಿಕ್ವಿಡ್ ಆಗಿರುತ್ತೆ, ಅಂದರೆ ನೀರಿನಲ್ಲಿ ಕರಗದ ಇರತಕ್ಕಂಥ ಒಂದು ದ್ರವವಾಗಿರುತ್ತೆ. ಸ್ವೀಟ್, ಸಿಹಿಯಾದ ಮತ್ತೆ ಪಂಜೆಂಟ್ ಮತ್ತೆ ಕಟುವಾದ ವಾಸನೆಯನ್ನು ಕೊಡ್ತಕ್ಕಂಥ ಒಂದು ವಸ್ತು ಇದಾಗಿರುತ್ತೆ. ಸೊ ಇದು ಅಕರ್ಸ್ ನ್ಯಾಚುರಲಿ, ಅಂದರೆ ಇದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಇದು ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲದಲ್ಲಿ ಸಿಗ್ತಕ್ಕಂಥ ಒಂದು ರಾಸಾಯನಿಕ ವಸ್ತುವಾಗಿರುತ್ತೆ. ಸೊ ಇದನ್ನ ಗ್ಯಾಸೋಲಿನ್ ಅನ್ನ ರಿಫೈನ್ ಮಾಡುವ ಮುಖಾಂತರ ಕೂಡ ಸೊ ಈ ಒಂದು ರಾಸಾಯನಿಕ ವಸ್ತುವನ್ನು ನಾವು ಪಡೆಯಬಹುದಾಗಿರುತ್ತೆ. ಸೊ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೇಂಟ್, ಅಂದರೆ ಬಣ್ಣಗಳು, ತಿನ್ನರ್ಗಳು ಮತ್ತೆ ಅದೇಸಿವ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇದನ್ನ ಬಳಕೆ ಮಾಡ್ತಾರೆ. ಸೊ ಇದು ಈ ಒಂದು ಟಲ್ವಿನ್ನಿಂದ ಬೇರೆ ವಸ್ತುಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬೆನ್ಸಿನ್, ಕ್ಸೈಲಿನ್ ಮತ್ತೆ ಟ್ರೈನೈಟ್ರೋ ಟಲ್ವಿನ್ ಅನ್ನು ಕೂಡ ಇದರಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಔಷಧೀಯ ಕ್ಷೇತ್ರಗಳಲ್ಲೂ ಕೂಡ ಇದನ್ನ ಒನ್ ಆಫ್ ದಿ ಕ್ರೂಷಿಯಲ್ ಸಾಲ್ವೆಂಟ್ ಆಗಿ ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇದನ್ನ ಗ್ಯಾಸೋಲಿನ್ ಜೊತೆಗೂ ಕೂಡ ಆಡ್ ಮಾಡ್ತಾರೆ. ಗ್ಯಾಸೋಲಿನ್ ಜೊತೆಗೆ ಆಡ್ ಮಾಡೋದ್ರಿಂದ ಅದರ ಆಕ್ಟೇನ್ ರೇಟಿಂಗ್ ಜಾಸ್ತಿ ಆಗುತ್ತೆ. ಆಕ್ಟೇನ್ ರೇಟಿಂಗ್ ಅಂದ್ರೆ ಸೊ ಅದರ ಎಫಿಷಿಯನ್ಸಿ, ಅಂದ್ರೆ ಅದು ಎಷ್ಟು ಎನರ್ಜಿಯನ್ನ ರಿಲೀಸ್ ಮಾಡುತ್ತೆ, ಅದರ ಕಾರ್ಯಕ್ಷಮತೆ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಆ ಒಂದು ಇಂಜನ್ ನ ನಾಕಿಂಗ್ ಏನಿರುತ್ತೆ, ಸೊ ಆ ನಾಕಿಂಗ್ ಅನ್ನ ಕಡಿಮೆ ಮಾಡುತ್ತೆ. ನಾಕಿಂಗ್ ಕಡಿಮೆ ಮಾಡ್ತಕ್ಕಂಥದ್ದಂದ್ರೆ ಸೊ ಆ ಒಂದು ಎನರ್ಜಿ ರಿಲೀಸ್ ಆಗ್ತಕ್ಕಂಥದ್ದು ಕನ್ಸಿಸ್ಟೆಂಟ್ ಆಗಿರಬೇಕು, ಸ್ಮೂತ್ ಆಗಿರಬೇಕು. ಸೊ ಅದನ್ನ ಆಂಟಿ ನಾಕಿಂಗ್ ಏಜೆಂಟ್ ಆಗಿ ಇದನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇದನ್ನ ರಿಸರ್ಚ್ ಮತ್ತೆ ಅನಾಲಿಸಿಸ್ಗಳಲ್ಲೂ ಕೂಡ ಒಂದು ರಾಸಾಯನಿಕ ವಸ್ತುವಾಗಿ ಇದನ್ನ ಬಳಕೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಇದನ್ನೇನಾದ್ರೂ ಅಪ್ಪಿತಪ್ಪಿ ಏನಾದರೂ ಸೇವನೆ ಮಾಡಿದ್ರೆ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಬೈ ಆಕ್ಸಿಡೆಂಟ್ ಇದನ್ನೇನಾದ್ರೂ ಸೇವನೆ ಮಾಡಿದ್ರೆ ಇದು ನಮ್ಮ ನರ್ವಸ್ ಸಿಸ್ಟಮ್ ಅಥವಾ ಕೇಂದ್ರ ನರಮಂಡಲದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಹೆಡೇಕ್, ಡಿಸಿನೆಸ್ ಮತ್ತೆ ಎಕ್ಸ್ಟ್ರೀಮ್ ಕೇಸಲ್ಲಿ ಇದು ನ್ಯೂರೋಲಾಜಿಕಲ್ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸ್ನಿಪ್ಪೆಟ್ಸ್. IMD, ಇಂಡಿಯನ್ ಮೀಟಿಯರಲಾಜಿಕಲ್ ಡಿಪಾರ್ಟ್ಮೆಂಟ್ ಫೌಂಡೇಶನ್ ಡೇ, ಅಂದರೆ ನಮ್ಮ ಭಾರತ ದೇಶದ ಹವಾಮಾನ ಇಲಾಖೆ ಏನಿರುತ್ತೆ ಸೊ ಅದರ ಸಂಸ್ಥಾಪನಾ ದಿನ. ಸೊ ಈ ಒಂದು ದಿನದ ಸಲುವಾಗಿ ಸೊ ನಮ್ಮ ಪ್ರಧಾನಮಂತ್ರಿಗಳು ಮಿಷನ್ ಮೌಸಮ್ ಅನ್ನು ಲಾಂಚ್ ಮಾಡಿರ್ತಾರೆ. ಸೊ ಯಾವ ಸಮಯದಲ್ಲಿ ಅಂದರೆ 150th ಫೌಂಡೇಶನ್ ಡೇ ಆಫ್ ಇಂಡಿಯನ್ ಮೀಟಿಯರಲಾಜಿಕಲ್ ಡಿಪಾರ್ಟ್ಮೆಂಟ್, ಅಂದರೆ ನಮ್ಮ ಭಾರತ ದೇಶದ ಹವಾಮಾನ ಇಲಾಖೆಯ 150ನೇ ಸಂಸ್ಥಾಪನಾ ದಿನದಂದು ಮಿಷನ್ ಮೌಸಮ್ ಅನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿಷನ್ ಮೌಸಮ್ ಏನಿದೆ, ಸೊ ಇಟ್ ಮೇಕ್ಸ್ ಇಂಡಿಯಾ ವೆದರ್ ರೆಡಿ, ಕ್ಲೈಮೇಟ್ ಸ್ಮಾರ್ಟ್ ನೇಷನ್, ಅಂದರೆ ಈ ವೆದರ್ ಫ್ಲಕ್ಚುಯೇಷನ್ಸ್ ಏನೇನಿರುತ್ತೆ ಸೊ ಅದನ್ನೆಲ್ಲ ನಾವು ಫೋರ್ಕಾಸ್ಟ್ ಮಾಡ್ಬೋದಾಗಿರುತ್ತೆ. ಸೊ ಅದರಿಂದ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಸಹಾಯ ಆಗುತ್ತೆ. ಕೃಷಿ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಈವನ್ ಡಿಸಾಸ್ಟರ್ಸ್ ಇರ್ಬೋದು. ಸೊ ಇದನ್ನೆಲ್ಲ ಸ್ವಲ್ಪ ಅರ್ಲಿ ಪ್ರಿಡಿಕ್ಷನ್ ಮಾಡೋದ್ರಿಂದ ಅದರಿಂದ ಆಗ್ತಕ್ಕಂಥ ಸಾಕಷ್ಟು ಡ್ಯಾಮೇಜಸ್ಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿರುತ್ತೆ. ಸೊ ಈಗ ಇಂಡಿಯನ್ ಮೀಟಿಯರಲಾಜಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಸೊ ಇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್, ಅಂದರೆ ನಮ್ಮ ಭಾರತ ದೇಶದ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಡ್ಯೂರಿಂಗ್ ಬ್ರಿಟಿಷರ ಸಮಯದಲ್ಲಿ, ಅಂದರೆ 1875ರಲ್ಲಿ ಸೊ ಇದನ್ನ ಪ್ರಾರಂಭ ಮಾಡಲಾಗುತ್ತೆ. ಸೊ ಏನಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಅಂದರೆ ವೆದರ್, ಕ್ಲೈಮೇಟ್ ಮತ್ತೆ ಸಿಸ್ಮೋಲಾಜಿಕಲ್ ಸರ್ವಿಸಸ್, ಅಂದರೆ ನಮ್ಮ ಒಂದು ಹವಾಮಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಮತ್ತೆ ಭೂಕಂಪದ ಶಾಸ್ತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸೊ ಇದನ್ನ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಸೊ ಇದನ್ನ ಯಾವ ಒಂದು ಕಾರಣದಿಂದ
ಕಲ್ಕಟ್ಟಾದಿಂದ, ಅಂದರೆ ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಆ ಇನ್ಸಿಡೆಂಟ್ ಏನು ಅಂದರೆ ಕಲ್ಕಟ್ಟಾದಲ್ಲಿ ಸೈಕ್ಲೋನ್ ಆಗುತ್ತೆ 1864ಅಲ್ಲಿ. ಸೊ ಅದಾದಮೇಲೆ ಒಡಿಶಾದಲ್ಲಿ ಫೆಮೈನ್ ಅಂದರೆ ಅಲ್ಲಿ ಬರಗಾಲ ಬರುತ್ತೆ. ಒಂದು ಕಡೆ ಸೈಕ್ಲೋನ್ ಚಂಡಮಾರುತ ಬರುತ್ತೆ, ಇನ್ನೊಂದು ಕಡೆ ಬರಗಾಲ ಬರುತ್ತೆ. ಸೊ ಈ ಎರಡು ಘಟನೆಗಳು ಆದ ನಂತರ ಸೊ ಇದನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸೊ ಇನಿಷಿಯಲಿ ಪ್ರಾರಂಭದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಕಲ್ಕಟ್ಟಾದಲ್ಲಿ ನೋಡ್ಬೋದಾಗಿತ್ತು. ಬಟ್ 1944ಅಲ್ಲಿ 1944ರಲ್ಲಿ ಅದನ್ನು ನವದೆಹಲಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು IMD ಏನಿದೆ ಇದು WMO ಅಂದರೆ ವರ್ಲ್ಡ್ ಮೀಟಿಯೋರಾಲಜಿಕಲ್ ಆರ್ಗನೈಸೇಷನ್ ಏನಿದೆ, ಸೊ ಇದರ ಸದಸ್ಯತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾವ ವರ್ಷದಲ್ಲಿ ಅಂದರೆ 1949 ಅಂದರೆ 1949ರಲ್ಲಿ ವಿಶ್ವ ಹವಾಮಾನ ಸಂಸ್ಥೆಯ ಸದಸ್ಯತ್ವವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡೋನೇಷಿಯಾಸ್ ಮೌಂಟ್ ಇಬು ಎರಪ್ಟ್ಸ್. ಸೊ ಮೌಂಟ್ ಇಬು ಅಂತಕ್ಕಂಥದ್ದು ಒಂದು ವಾಲ್ಕೆನೋ, ಜ್ವಾಲಾಮುಖಿ ಆಗಿರುತ್ತೆ. ಸೊ ಇದೀಗ ಸ್ಫೋಟಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮಗೆ ಸಾಮಾನ್ಯವಾಗಿ ವಾಲ್ಕೆನೋ ಹೆಸರು ಕೊಟ್ಬಿಟ್ಟು ಅದು ಯಾವ ದೇಶದಲ್ಲಿ ಇರುತ್ತೆ ಅಂತ ಕೇಳ್ತಾ ಇರ್ತಾರೆ. ಸೊ ಅದು ಕೂಡ ಸುದ್ದಿಯಲ್ಲಿರ್ತಕ್ಕಂಥ ವಾಲ್ಕೆನೋಗಳ ಬಗ್ಗೆ ಹೆಚ್ಚಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಮೌಂಟ್ ಇಬು ಆಗಿರುತ್ತೆ. ಇದು ನಾರ್ತ್ ಮಲುಕುದಲ್ಲಿ ಬರುತ್ತೆ. ಸೊ ಇದು ಇರ್ತಕ್ಕಂಥದ್ದು ಇಂಡೋನೇಷಿಯಾ ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಆಕ್ಟಿವ್ ವಾಲ್ಕೆನೋ ಆಗಿರುತ್ತೆ. ಸೊ ಇಂಡೋನೇಷಿಯಾ ನಮ್ಗೆ ಗೊತ್ತಿರೋ ಹಾಗೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ನಾವೇನು ಹೇಳ್ತೇವೆ ಅಂದರೆ ನಮ್ಮ ಭೂಮಿಯ ಫಲಕಗಳೇನಿರ್ತವೆ ಸೊ ಅವು ಡಿಕ್ಕಿ ಹೊಡಿತಾ ಇರ್ತಕ್ಕಂಥ ಒಂದು ಪ್ಲೇಸನ್ನು ನಾವು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಹೇಳ್ತೇವೆ. ಈ ಭಾಗಗಳಲ್ಲಿ ಜ್ವಾಲಾಮುಖಿಗಳು ಬಹಳ ಜಾಸ್ತಿ ಇರುತ್ತೆ. ಆ ಭಾಗದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಇಂಡೋನೇಷಿಯಾ. ಸೊ ಇಂಡೋನೇಷಿಯಾದಲ್ಲಿ ಈ ಒಂದು ಜ್ವಾಲಾಮುಖಿಗಳು ತುಂಬ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಈ ಒಂದು ಮೌಂಟ್ ಇಬು ಅಂತಕ್ಕಂಥ ಜ್ವಾಲಾಮುಖಿ ಸ್ಫೋಟಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಇಂಡೋನೇಷಿಯಾನ ನೋಡ್ಬೋದು. ಇಲ್ಲಿ ಸುಮಾತ್ರಾ ಐಲ್ಯಾಂಡ್, ಜಕಾರ್ತಾ, ಸುಲವೇಸಿಯೆ, ಸೊ ಇವೆಲ್ಲ ಇಂಡೋನೇಷಿಯಾಗೆ ಸೇರಿರ್ತಕ್ಕಂಥ ದ್ವೀಪಗಳಾಗಿರ್ತವೆ. ಸೊ ಈ ಭಾಗದಲ್ಲಿ ಸೊ ಇಲ್ಲಿ ನೀವು ಮೌಂಟ್ ಇಬು ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಈಗ ಎರಪ್ಟ್ ಆಗಿರ್ತಕ್ಕಂಥದ್ದು ಒಂದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಮೌಂಟ್ ಇಬು ಅಂತಕ್ಕಂಥದ್ದು ಒಂದು ಆಕ್ಟಿವ್ ಸ್ಟ್ರಾಟೋ ವಾಲ್ಕೆನೋ ಆಗಿರುತ್ತೆ. ಆಕ್ಟಿವ್ ಅಂದರೆ ಅದು ಸಕ್ರಿಯವಾಗಿರುತ್ತೆ. ಸ್ಟ್ರಾಟೋ ಅಂದರೆ ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಕೋನಿಕಲ್ ಶೇಪಲ್ಲಿ ಅದು ಎರಪ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿರ್ತಕ್ಕಂಥ ಐಲ್ಯಾಂಡ್ ಅಥವಾ ದ್ವೀಪವನ್ನು ನಾವು ಹಲ್ಮೆರಾ ದ್ವೀಪ ಅಂತ ಹೇಳ್ತೇವೆ. ಹಲ್ಮೆರಾ ದ್ವೀಪದಲ್ಲಿ, ಯಾಕಂದ್ರೆ ಇಂಡೋನೇಷಿಯಾ ಅಂತಕ್ಕಂಥದ್ದು ಒಂದು ದ್ವೀಪಗಳಿಂದ ಕೂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಪ್ರತಿಯೊಂದು ದ್ವೀಪಕ್ಕೂ ಒಂದೊಂದು ಪ್ರತ್ಯೇಕವಾದ ಹೆಸರಿರುತ್ತೆ. ಸೊ ಈ ಒಂದು ಮೌಂಟ್ ಇಬು ಅಂತಕ್ಕಂಥದ್ದು ಹಲ್ಮೆಹರಾ ಐಲ್ಯಾಂಡ್ ನಲ್ಲಿ ಇರ್ತಕ್ಕಂಥ ಒಂದು ವಾಲ್ಕೆನೋವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಹೈಟ್ ಅನ್ನ ನಾವು ನೋಡೋದಾದ್ರೆ 1325 ಮೀಟರ್ ಹೈಟ್ ಅನ್ನ ಹೊಂದಿರುತ್ತೆ. ಸೊ ಅದಾದ್ಮೇಲೆ ಒನ್ ಆಫ್ ದಿ ಇಂಡೋನೇಷಿಯಾಸ್ ಮೋಸ್ಟ್ ಆಕ್ಟಿವ್ ವಾಲ್ಕೆನಸ್, ಫ್ರೀಕ್ವೆಂಟ್ ಆಗಿ ಅದು ಎರಪ್ಷನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2023ರಲ್ಲೂ ಕೂಡ ಇಲ್ಲಿ 21,100 ಎರಪ್ಷನ್ಸ್ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 804. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.